ನಮಸ್ಕಾರ. ಟೆನ್ಷನ್ ಮರೆಯೋದಕ್ಕೆ ಟ್ಯಾಬ್ಲೆಟ್ ತಗೊಂಡು, ನಿದ್ದೆ ಮಾಡೋದಕ್ಕೆ ಗುಳಿಗೆ ತಗೊಂಡು, ತಿಂದಿದ್ದು ಜೀರ್ಣ ಆಗ್ತಿಲ್ಲಪ್ಪ ಅಂತ 6 ಕಿಲೋಮೀಟರ್ ನಡೆದಾಡ್ಕೊಂಡು, ನಾಳೆ ಬೆಳಗ್ಗೆ ಆಫೀಸ್ಗೆ ಯಾವ ಬಟ್ಟೆ ಹಾಕೊಂಡು ಹೋಗೋದು, ಮಕ್ಳ ಟಿಫಿನ್ ಬಾಕ್ಸ್ಗೆ ಏನ್ ತಿಂಡಿ ರೆಡಿ ಮಾಡೋದು, ಅಯ್ಯೋ ಹಾಲ್ನವನು 6 ಗಂಟೆಗೆ ಬರ್ತಾನಲ್ಲ ಅಂತ 108 ಟೆನ್ಷನ್ ಮಾಡ್ಕೊಂಡು ನೆಮ್ಮದಿಯಾಗಿ ಹಾಳು ಮಾಡ್ಕೋತಿದ್ರಿ. ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಅಂತ ನಾವ್ ಬಂದಿದ್ದೀವಿ. ಇದು ಮಜಾವತ್ತು ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಇವತ್ತಿನ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡೋಣ. ಇವರು ಕರಾವಳಿಯ ಮುತ್ತು. ಇವರ ಮ್ಯೂಸಿಕ್, ಇವರ ಸ್ಟ್ರೆಂತ್, ಇವರ ತಾಕತ್ತು ಕರ್ನಾಟಕಕ್ಕೆ ಗೊತ್ತು. ಇವರ ಪ್ರತಿಭೆ ಕನ್ನಡಿಗರೆಲ್ಲರ ಸ್ವತ್ತು. ಗುರುಗಳೇ ಸ್ವಾಗತ, ಸುಸ್ವಾಗತ. ಮೋಡದ ಜೊತೆಗೆ ಜಗಳ ಮಾಡ್ಕೊಂಡು ಧರೆಗಿಳಿದ ಸ್ವಾತಿ ಹನಿ, ಭೂಲೋಕದ ಸೌಂದರ್ಯ ರಾಣಿ, ಮಾತಾಡೋ ಅರಗಿಣಿ ರಚಿ. ವೆಲ್ಕಮ್. ಇನ್ನು ನಮ್ಮ ನಕ್ಕು ನಗಿಸುವಂತ ನಮ್ಮ ನಗೆ ಸರದಾರರು, ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್. ವೆಲ್ಕಮ್. ಫುಲ್ ಜೋಶಲ್ಲಿ ಇದಾರೆ. ಟೈಮ್ ವೇಸ್ಟ್ ಮಾಡದೆ ಬೇಡ, ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲ್ಯಾಗ್ ಮಂಜಾ ಅಂತ. ಮಜಾ ಭಾರತಕ್ಕೆ ಬಂದು 3 ವರ್ಷ ಆಯ್ತು. ಎಂತೆಂತ ಫ್ರೆಂಡ್ಸ್ ಸಿಕ್ಕಿದ್ರು ಅಂದ್ರೆ ನನಗೆ ಜೀವನನೇ ಸಾಕು ಅನ್ಸ್ಬಿಟ್ಟಿದೆ ಮೇಡಮ್. ಅಷ್ಟು ಫ್ರೆಂಡ್ಸ್ ಇದಾರೆ ಮೇಡಮ್. ಅಪ್ಪ ಇಲ್ಲಾಂದ್ರೂ ಬದುಕ್ತಾರೆ ಮೇಡಮ್, ಅಮ್ಮ ಇಲ್ಲಾಂದ್ರೂ ಬದುಕ್ತಾರೆ. ಫ್ರೆಂಡ್ಸ್ ಇಲ್ಲಾಂದ್ರೆ ಯಾರು ತಾನೇ ಬದುಕ್ತಾರೆ ಮೇಡಮ್. ಫ್ರೆಂಡ್ಸ್ ಬೇಕೇ ಬೇಕು ಮೇಡಮ್. ಅಂತ ಮುತ್ತು ರತ್ನಗಳು ನನಗೆ ಕೊಟ್ಟಿದ್ದಾರೆ ಮೇಡಮ್. ನಾನು ಅಂದ್ರೆ ಸಾಯ್ತಾರೆ ಅವರು. ಲ್ಯಾಗ್ ಮಂಜು ಅಂದ್ರೆ ಪ್ರಾಣ ಕೊಟ್ಬಿಡ್ತಾರೆ. ನಾನು ಕೆಮ್ಮಿದ್ರೆ ಸಾಕು ಬಂದ್ಬಿಡ್ತಾರೆ ಮೇಡಮ್. ನೋಡ್ತೀರಾ? ಯಾರು ಬರ್ಲೇ ಇಲ್ಲ, ಕೇಳ್ತಿಲ್ಲ ಅನ್ಕೋತೀನಿ. ಕಮಾನ್ ಫ್ರೆಂಡ್ಸ್. ಎಷ್ಟು ಖುಷಿ ಆಗುತ್ತೆ ಮೇಡಮ್. ಇವ್ ನೋಡಿ, ಚಿಲ್ಲರ್, ಬಸ್ಸು, ಪಾಟೀಲ, ಮಾನಸ, ಶಿವು, ಸುಸ್ಸು, ನಿಂಗ, ರಾಘು, ಜಗ, ಸೀತಾರಾಮು, ಎಂತ ನಾನು ಅಂದ್ರೆ ಪ್ರಾಣ. ಎಷ್ಟು ಬಿಡ ಮಗ. ಮಗ ಅಯ್ಯೋ ಖುಷಿ ಆಗತ್ ಕಣೋ ನೋಡಿ, ನಿನ್ ಫ್ರೆಂಡ್ಸ್ಗೆ ನೀನಂದ್ರೆ ಪ್ರಾಣ. ಪ್ರಾಣ ಮೇಡಮ್ ನನಗೆ. ಸರಿ ಸರಿ ಮಗ. ಕೂದ್ಲು ಕಣ್ ಮೇಲೆ ಬಿದ್ದಿದೆ ಕಣ. ಪುಣ್ಯ ಕಣ್ ಮೇಲೆ ಬಿದ್ದಿದೆ ಕಣ, ಕಣ್ಣೊಳಗಡೆ ಬಿದ್ದಿಲ್ಲ. ನಾನೊಂದ್ ಸ್ವಲ್ಪ ರಿಹರ್ಸಲ್ ಮಾಡ್ಕೋಬೇಕು. ಬರಲಾ? ಸರಿ. ನಮ್ ಟೀಮ್ ತೆಲುಗೋಡ್ ಬಾರಲ್ಲ. ಪ್ರಾಕ್ಟೀಸ್ ಒಂದ್ ಡೈಲಾಗ್ ತಗೊಳಕ 5 ವರ್ಷ ಮಾಡ್ತಾನೆ. ನಾನೆಲ್ಲ ಅಂದ್ರೆ ಸ್ಕಿಟ್ಟೇ ಮಾಡಲ್ಲ. ಇವ್ನು ಮೈಕೆ ಹಾಕಿಸ್ಬೇಡ ಮಗ. ಹ್ಯಾಂಡ್ ಮೈಕ್ ಕೊಡು ಅಣ್ಣ. ಬರಲಾ? ಸರಿ ಕಣ, ಸರಿ ಕಣ. ಸರಿ ಕಣ. ಸ್ವಲ್ಪ ಪಾಟೀಲ್ಗೆ ಡೈಲಾಗ್ ಹೇಳ್ಕೊಡ್ಬೇಕು. ಬರ್ತೀನಿ. ಸರಿ ಮಗ, ಆಯ್ತು. ಮಂಜಣ್ಣ ಬರ್ತೀನಿ ಅಣ್ಣ. ಓಕೆ. ಮ್ಯೂಸಿಕ್ ಮಾಡಿಸ್ಬೇಕು ನಾನು. ಯಾಕೋ ಇಲ್ಲದೆ ಹೋಗಲ್ವ ನೀನು? ನನ್ನ ಪೋಷನ್ ಎಲ್ಲ ಮುಗ್ದಿದೆ. ಏನಂತೆ? ಇವ್ನ ಪೋಷನ್ ಎಲ್ಲ ಮುಗಿಸ್ಕೊಬಿಟ್ಟಾರಂತ ಕಣ. ಅದನ್ನ ಫುಲ್ ಎಡಿಟ್ ಮಾಡ್ಬಿಟ್ಟಿದ್ದೀನಲ್ಲ. ಬರ್ತೀನಿ ಕಣ, ನಡೆ ಬಾ. ಮತ್ತೆ ಅಣ್ಣ ಅಣ್ಣ ಇರಪ್ಪ, ನಮ್ದು ಸ್ಕ್ರಿಪ್ಟ್ ಬರೋಗ ಹೋಗ್ತಾ ಬರೋ. ಅಣ್ಣ ನಾನು ಮಾನಸಕ್ಕ ಹೋಗಿ ಜ್ಯೂಸ್ ಕುಡ್ಕೊಂಡ್ ಬರ್ತೀನಿ. ನಿನ್ ಕರ್ಕೊಳ್ಳೇ ಬರ್ದಾಯ್ತು ಕಣ. ಏನು ಹೋಗ್ಬೇಡ, ಟೈಮ್ ಇಲ್ಲ ಕಣ. ಸರಿಯಾಗಿದ್ದೀರ ಇಬ್ರು. ಹೋಗ್ ಬಂದ್ಬಿಟ್ಟು ಡೈಲಾಗ್ ತಗೊಂಡ್ಬಿಟ್ಟು. ಆಯ್ತು, ಬೇಗ ಹೋಗಿ ಸಾಯ್ರಿ. ಸರಿ ಸ್ಕ್ರಿಪ್ಟ್ ಅಣ್ಣ. ಆಯ್ತಣ್ಣ ಸ್ಕಿಟ್. ಇನ್ನ ಇಲ್ಲ ಕಣ, ಈಗ ಶುರು ಮಾಡೋಣ ಅಂತ. ಹೌದಾ? ನಾನು ಶುರು ಮಾಡಿದೆ. ಸ್ಟೇಜ್ ಮೇಲೆ 2 ಸೆಟಪ್ ಇರುತ್ತೆ ಅಂತ. ಸಾಕ್ಬಿಡು, ಅಷ್ಟು ಬರೋದ್ರೆ ಸಾಕಲ್ಲ. ಅಣ್ಣ ಮನೆ ಸೆಟಪ್. ಶಿವ ಬರಲ್ಲ. ಏನೆಲ್ಲ ಇವನ್ ತವನ್ನೇ ಮಾಡ್ತಿದ್ರು. ನನ್ನ ಸ್ಕಿಟ್ ಅಲ್ಲಿ ಬಾರ ಚೂರಿದೆ, ಒಂದ್ ಅರ್ಧ ಗಂಟೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಹೌದಾ? ಸರಿ ಸರಿ. ಇಲ್ಲ ಲಿಂಗ, ಒಂದ್ ಎಂಟ್ರಿ ಇದೆ ಮಗ. ರೆಡಿ ಮಗ. ಪೇಮೆಂಟ್ ಇಲ್ಲ, ಹಂಗ ನೀನೇ ಮಾಡ್ಕೊ ಮಗ. ಶಿವ ಬರಲ್ಲ ಅಣ್ಣ. ಅದೊಂಚೂರು ಯಾಕೋ? ಚಿಲ್ಲರ್ ಇದಾಗ ಬಂದ್ ಹಂಗೆ ಹೋಗ್ತಾ ಇದ್ಯಾ? ಮಾನಸ ಇದ್ದಾಳಂತ ಬಂದೆ.
ಸೋತನ ಮಗ ಇರ್ಬೇಕು. ಅದು ಒಂಚೂರು- ಅವನು ಬರ್ತಾರೆ. ಇವ್ ನಿನಗೆ ಇಲ್ಲ ಏ ಬಸ್ಸ, ನೀನ್ ಯಾಕೆ ಬಂದು ಹಂಗೆ ಹೋಗ್ತಾ ಇದ್ಯಾ? ರಾಘು ಇದಾನಂತ ಬಂದೆ. ಮಂಜಣ್ಣ ಹಾ? ಅದು ಒಂಚೂರು ಅದು ಪೇಮೆಂಟ್ ಕೊಟ್ಟಿಲ್ಲ. ಪೇಮೆಂಟ್ ಹಾಕ್ಬೇಕಾಯ್ತು. ನಾನು ಯಾಕಂದ್ರೆ ಅನ್ಕೊಂಡು ನಂಗೊಂಚೂರು ಸಮಸ್ಯೆ ಇತ್ತು. 1000 ರೂಪಾಯಿ ಇಡ್ಕ. ಸರಿ ಅಣ್ಣ. ಅಣ್ಣ ನಿನ್ ಮಾಡೇ ಬಾಡಿಗೆ ನಂದಿಲ್ಲ ಕಣ, ಬರೀ ಉದ್ರಿ. ಅಣ್ಣ ಈಗ ಸ್ಕ್ರಿಪ್ಟ್ ತಂದೇನಾ? ಶುರು ಮಾಡ್ಬಿಡೋಣ. ಇವ್ರಿಬ್ರು ಬರೋಷ್ಟು ಲೇಟ್ ಆಗ್ತದೆ. ಸರ್ ಸ್ಕ್ರಿಪ್ಟ್ ಮಾಡೋಣ. ಹೋಗಿ ಎಣ್ಣೆ ತಬರೋಗ. ರಿಹರ್ಸಲ್ ಇದೆ ಅಣ್ಣ. ಯಾವತ್ತ ಗ್ರ್ಯಾಂಡ್ರನ್ನ? ನಾಳೆ ಮಾಡ್ಕೊಂಡ್ರೆ ಆಯ್ತು. ಅಣ್ಣ ಬ್ಲಾಕಿಂಗ್ ಕೂಡ ಆಗಿದೆ ಅಣ್ಣ. ಸ್ಟೇಜ್ ಮೇಲೆ ಮಾಡ್ಕೊಳ್ಳೋಣ ಹೋಗ. ಇವನು ಒಳ್ಳೆ ಅಣ್ಣ ಏನ್ ಮಾತಾಡ್ತಿದ್ಯ ಅಣ್ಣ? ಫಿಟ್ ಮಾಡಿಲ್ಲಲ್ಲ, ಹೋಗು ಹೋಗ್ ಬೇಗ ಎಣ್ಣೆ ತಬರೋ. ಮತ್ತೆ ಈ ಸರಿ ಆದ್ರೂ ಚೆನ್ನಾಗ್ ಮಾಡೋಣ ಹಿಂಗ. ಮಾಡೋಣ ಅಣ್ಣ. ಹ್ಮ್ ಅಣ್ಣ ಹ್ಮ್. ನಂಗೊಂದು ಡೌಟು. ಏನು? ಈ ಎಣ್ಣೆಗೆ ನೀರ್ ಯಾಕೆ ಮಿಕ್ಸ್ ಮಾಡ್ತಾರೆ? ಎಂಥ ಡೌಟ್ ಕೇಳ್ದೆ ಕಣ, ಕುಡಿಯಾಕೆ ಕಣ. ತಿಂದೇನೆ ಕರ್ಕೊಂಡೆ. ಅಲ್ಲ ಅಣ್ಣ, ಹಾ? ಹಿಂಗೆಲ್ಲ ಮಾಡ್ಕೊಳ್ಳೋ ಬದ್ಲು ಒಟ್ಟಿಗೆ ನೀರು ಇಕ್ಕೊಂಡು ಆಮೇಲೆ ಎಣ್ಣೆ ಹುಡಿಕೊಂಡು ಹಾಯ್ಕೊಳ್ವಾ? ಸರಿ ಸಕ್ಕ ಡೌಟ್ ಮಾತ್ರ ನೀನ್ ಕರೆಕ್ಟ್ ಬಂದಿದೆ. ಸ್ಕಿಟ್ ಮಾಡಿದ್ಮೇಲೆ ಕಮೆಂಟ್ಸ್ ಕೊಡ್ತಾರೆ ತಾನೆ? ಹೌದು. ಕಮೆಂಟ್ ಬಂದಾದ್ಮೇಲೆ ಸ್ಕಿಟ್ ಮಾಡ್ತೀವಿ ನಾವು. ಇಲ್ಲ ಸ್ಕಿಟ್ ಮಾಡಾದ್ಮೇಲೆ ಅವ್ರು ಕಮೆಂಟ್ ಕೊಡೋದು. ಎಣ್ಣೆನು ಹಂಗೆ ಕಣ. ಎಣ್ಣೆ ಒಂಥರ ಸ್ಕಿಟ್ ಇದ್ದಂಗೆ, ಕಮೆಂಟ್ಸ್ ನೀರಿದ್ದಂಗೆ. ಎರಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಮಜಾ. ಸರಿ ತಗೋ. ಯಾಕಣ? ಏನ್ ಹೇಳೋ, ಬೇಜಾರು ಕಣ. ಯಾಕಣ? ಏನಾಯ್ತಣ? ಫ್ರೆಂಡ್ಸ್ನೆಲ್ಲ ಬಿಟ್ಟು ಕುಡಿಯೋದು ಅಂದ್ರೆ ಮನಸ್ಸು ಜೀವ. ಯಾರ ಬಗ್ಗೆ ಮಾತಾಡ್ತಿದ್ದೆ ನೀನು? ನನ್ ಫ್ರೆಂಡ್ಸ್ ಕಣ ಪಾಪ, ಅವರೆಲ್ಲ ಬಸ್ಸು ಪಾಟೀಲ ಚಿಲ್ಲರು ಜಗಪ್ಪ ಇವ್ರನ್ನ ಬಿಟ್ಟು ಹೆಂಗೆ. ನೀನ್ ತಿಳ್ಕೊಂಡಿರೋಷ್ಟು ಅವ್ರು ಏನ್ ಒಳ್ಳೆಯವ್ರಲ್ಲ. ಸುಮ್ನೆ ಎಣ್ಣೆ ಹೊಡಿ, ಸ್ಕಿಟ್. ಯಾವನ್ಗೆ ಹೇಳ್ತಾ ಇದೀಯಾ? ನನಗೋಸ್ಕರ ಪ್ರಾಣ ಕೊಡ್ತಾರೆ ಕಣ ಅಂತ ಫ್ರೆಂಡ್ಸ್ ಅವರು. ಅಣ್ಣ ನೀನ್ ತಿಳ್ಕೊಂಡಿರೋ ತಪ್ಪಣ್ಣ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಅವ್ರನ್ನ ನಂಬ್ಕೊಳಕ್ ಹೋಗ್ಬೇಡ ನೀನು. ನೋಡೋ, ನೀನ್ ಮನೆ ಬಂದಿದ್ದೀನಿ, ನಿನ್ಗೇನು ಗೊತ್ತಿಲ್ಲ, ಸುಮ್ನೆ ಇರು. ಅಣ್ಣ ನನ್ನ ಅವ್ರಿಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ ಕಣ. ಅಣ್ಣ ನೀನೇನೋ ಪ್ರಾಣ ಬಿಡ್ತೀಯಾ, ಆದ್ರೆ ಅವ್ರು ಫೋನ್ ಮಾಡಿ 5,000 ರೂಪಾಯಿ ಸಾಲ ಇದ್ರೆ ಕೇಳೋ, ಜಗಪ್ಪನ ಹತ್ರ ಕೇಳೋ ನೋಡೋಣ. ಹಲೋ, ಅಲ್ಲ ಅಣ್ಣ, ಜಗ ಒಂದ್ 5,000 ಬೇಕಾಗಿತ್ತು. ನೋಡ್ದಾ 5,000 ರೂಪಾಯಿ ಕೇಳಿದ ತಕ್ಷಣ ಫೋನ್. ಇಲ್ಲಿ ನೋಡೋ, 5,000 ಕೇಳಿದ್ರೆ 25,000 ಕಳ್ಸಿದಾನೆ ಮೇಡಮ್. ಅಂತ ಫ್ರೆಂಡ್ ಬಗ್ಗೆನೇ ಮಾತಾಡ್ತೇನೆ ನೀನಲ್ಲಿ. ಸಂಜೆ ಅವ್ರಿಗೋಸ್ಕರ ಸತ್ತೇ ಹೋಗ್ತೀನಿ, ನೀನು ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ ನೀನು. ಸಂಜೆ 30,000 ಕೊಡುವಂತ ಮೆಸೇಜ್ ಬರ್ತದೆ, ಅವಾಗ ನೋಡ್ಕೊ. ಹಂಗೇನು ಇಲ್ಲ ಕಣ. ಅಣ್ಣ ನಾನು ಹೇಳದ್ ಕೇಳೋಣ, ಅವ್ರು ಸರಿ ಇಲ್ಲ, ಅವ್ರ ಸಂಘ ಸೇರ್ಬೇಡ ನೀನು. ನಾವು ಸ್ಕಿಟ್ ಮಾಡ್ಕೊಂಡು ಹೋಗೋಣ, ಹೇಳದ್ ಅರ್ಥ ಮಾಡ್ಕೊ. ಅವ್ರು ಒಳ್ಳೆಯವ್ರು ಕಣ, ನಾನು ನಿಂದ ಏನು ಮಾತಾಡಲ್ಲ. ಅಣ್ಣ ಕೆಟ್ಟವ್ರಣ ಅವ್ರು, ನಾನು ಹೇಳದ್ ಕೇಳು. ಅವ್ರಿಗೋಸ್ಕರ ನಾನು ಪ್ರಾಣ ಬಿಡ್ತೀನಿ ಕಣ. ಹೌದಾ? ಅವ್ರಿಗೋಸ್ಕರ ನೀನ್ ಪ್ರಾಣ ಕೊಡೋಕು ಸಿದ್ಧ ಆಗಿದೆ. ಹೌದು. ನೀನ್ ಪ್ರಾಣ ಏನ್ ಕೊಡಕ್ ಹೋಗ್ಬೇಡ ಅಣ್ಣ, ಸತ್ತಂಗ ಆಕ್ಟ್ ಮಾಡೋಣ. ಅವ್ರ ಬಂಡವಾಳ ನಿನ್ ಗೊತ್ತಾಗತ್ತೆ. ನಾನ್ ನಿಜವಾಗ್ಲೂ ಸತ್ತೋಗಿದ್ದೀನಿ ಅಂತ ಅವರೆಲ್ಲ ಪಕ್ಕ ಪ್ರಾಣ ಬಿಟ್ಬಿಡ್ತಾರೆ ಕಣ. ಎಲ್ಲ ಓವರ್ ಬಿಲ್ಡಪ್ ತಗೋಬೇಡ ಅವ್ರ ಬಗ್ಗೆ, ಇಷ್ಟು ಮಾಡು ಸಾಕು, ಅವ್ರ ಬಂಡವಾಳ ಗೊತ್ತಾಗುತ್ತೆ. ಪಾಪ ಸುಸ್ಸು ಅಂತ ಅಲ್ಲೇ ನೇಣ ಹಾಕೊಂಡ್ಲೆ. ನನ್ನ ಮಾತು ಕೇಳಿ ಬೇಡ ಆಕ್ಟಿಂಗ್ ಮಾಡೋದಲ್ಲ. ಹೇಳದ್ ನನ್ ಬಹಳ ಇಷ್ಟಪಡ್ತಾರೆ ಕಣ ಅವರೆಲ್ಲ. ಅಲ್ಲೇ ಎಲ್ಲರೂ ಸತ್ತೋಗ್ಬಿಟ್ರೆ ಮೇಡಮ್ ಪಾಪ. ಈಗ ಅವರು ಕೆಟ್ಟವ್ರು ಅನ್ನೋದು ಗೊತ್ತಾಗಬೇಕೋ ಇಲ್ವೋ ನಿನಗೆ? ಗೊತ್ತಾಗಬೇಕು. ಮತ್ತೆ ಹಾಕೋ ಎಣಸೆ ಪಡ್ತಾಬ್ರು. ಆ ಸಂತೋಣ, ಆ ಚಟ್ಟ ತಗೋಬ. ಅಪ್ಪಿ ಶಿವು, ಆ ಪ್ರಾಪರ್ಟಿ ತಗೋಬಪ್ಪ, ಈಗ ಗೊತ್ತಾಗುತ್ತೆ. ಹೇಳಿದ್ರೆ ಕೇಳ್ತಾನೆ ಇಲ್ಲ ಮೇಡಮ್ ಅವರು. ನನಗೆ ಎಷ್ಟು ಜನ ಇಲ್ಲಿ ಸತ್ತೋಗ್ತಾರೆ ಅನ್ನೋದೇ ಭಯ ನನಗೆ. ಅಲ್ಲ ಕಣ, ಬೇಡ. ಅವ್ನ್ ರಾಘು ಅಂತ ಇಲ್ಲೇ ಪ್ರಾಣ ಬಿಟ್ರು ಬಿಟ್ನ. ಹೌದೌದು, ಬಿಟ್ಟ ಚೆನ್ನಾಗಿ ಬಿಡ್ತಾನೆ. ಕರೆಕ್ಟ್. ಶಿವಂಗ್ ಫೋನ್ ಮಾಡಿ. ಅವ್ನು ನಾನು ಅಂದ್ರೆ ಬಹಳ ಇಷ್ಟ ಅವ್ನಿಗೆ, ಶಿವಂಗೆ. ಮಾಡ್ತೀರು. ಹಲೋ. ಅಯ್ಯೋ ಏನ್ ಮಾತಾಡ್ತಿದ್ಯೋ? ವಿಷ ಗೊತ್ತಾಯ್ತಾನೆ. ಅಯ್ಯೋ ವಿಷ ಗೊತ್ತಾಯ್ತಾ? ಅಯ್ಯೋ ಹೆಂಗ್ ಗೊತ್ತಾಯ್ತು? ಏನಿಲ್ಲ ಮಗ, ಸಿಗರೇಟ್ ತಗೊಳಕ್ ಬಂದಿ, ಚೇಂಜ್ ಕೊಡ್ಲಿಲ್ಲ, ಬಹಳ ಬೇಜಾರಿತ್ತು. ಲೇ ನಾಯಿ, ವಿಷಯ ಅದಲ್ಲ ಕಣೋ. ಮತ್ತೆ ಅದು ನಮ್ಮ ಮಂಜಣ್ಣ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟ ಕಣೋ. ಏನ್ ಮಾತಾಡ್ತಿದ್ಯೋ? ಕಾಮಿಡಿ ಮಾಡ್ತೀಯಲ್ಲೇ? ನಿಂಗ ಕಾಮಿಡಿ ಮಾಡ್ತೀಯ? ನಾನ್ ಯಾವಾಗಪ್ಪಿ ಕಾಮಿಡಿ ಮಾಡಿದನೋ? ಕರೆಕ್ಟ್ ಆಗಿ ಹೇಳಿದೆ ಬಿಡು, ಯಾವತ್ತೂ ಮಾಡಿಲ್ಲ ಕಾಮಿಡಿ. ಮಾಡ್ತಿದ್ದಿ ಬಾರಲ್ಲೋ, ನಿನ್ ದಮ್ಮಯ್ಯಲೇ. ನಿಜ ಏನು? ನಿಜ ಕಣೋ. ಆ A4 ಸೀಟ್ ತಗೋ ಬರಕ್ ಹೋಯ್ತಿರ್ಬೇಕಾರೆ ಆಫೀಸ್ಗೆ, ಹಂಗೆ ವ್ಯಾನ್ ಬಂದು ಹೊಡ್ಕೊಂಡ್ ಹೊಂಟಾಯ್ತು ಕಣೋ. ಅಯ್ಯೋ ಶಿವನೇ. ಈಗ ಅವನು ಮಾಡ್ತೀನಿ. ರಾಘು, ಹಲೋ.
ರಘು ಅಯ್ಯೋ ನಿಂಗೂ ವಿಷಯ ಗೊತ್ತಾಯ್ತ ಮಗ ಹೌದಣ್ಣ. ಹೆಂಗ್ ಗೊತ್ತಾಯ್ತು ಅಣ್ಣ ಈ ಸಲ ಹುಡುಗನಾಗಿ ಟಿಕ್ ಟಾಕ್ ಮಾಡ್ದೆ ಅಣ್ಣ, ಬರೀ 25 ಜನ ಲೈಕ್ ಕೊಟ್ಟಿದಾರಣ್ಣ. ಇನ್ಮೇಲೆ ಟಿಕ್ ಟಾಕೆ ಮಾಡ್ಬೇಡಪ್ಪ ಸೊತ್ತ ಬಿಡು. ಏ ನಾಯಿ, ಇಲ್ಲಿ ಮಂಜನಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟವನೇ, ಬೇಗ ಬಾರು. ಏನ್ ಹೇಳ್ತಿದ್ದಣ್ಣ? ಹೌದು ಕಣೋ. ಅಣ್ಣ ಹೆಂಗಣ್ಣ? ಅದು ವ್ಯಾನ್ ಬಂದು ಹೊಡ್ಕೊ ಹೋಗ್ಬಿಡ್ತು ಕಣೋ. ಬಂದೇ ಇರೋಣ. ಬರು ಮಂಜಣ್ಣ, ಏ ಮಂಜಣ್ಣ, ಅಯ್ಯೋ ಮಂಜಣ್ಣ, ಮಂಜಣ್ಣ ನಮ್ಮನ್ನ ಬಿಟ್ಟು ಹೋದೆ ಮಂಜಣ್ಣ. ಮಂಜಣ್ಣ ನೀರಿಂದ ನಿನ್ ಮೇಲೆ ಗಿಡ ಸ್ಕಿಟ್ ಮಾಡೋದು ನಾವು. 6 ಅಡಿ ಕಟ್ಔಟ್ ಅಂತ ಎಲ್ರು ಮಾತಾಡ್ತಿದ್ರಲ್ಲ, 6 ಅಡಿ ಕಟ್ಔಟ್ ತಂದವನೇ ನಮ್ಮಣ್ಣ ಮಂಜಣ್ಣ. ಈತ ಇಲ್ದ ಮೇಲೆ ನಾನು ಹೆಂಗ್ ಬದುಕ್ಲಿ? 3 ತಿಂಗಳು ಮಜಾ ಬರ್ತಕ್ ಬಂದಿದ್ದಿಲ್ಲ ಮೇಡಮ್, ನಾನು 3 ತಿಂಗಳು ಮಜಾ ಬರ್ತಕ್ ಬಂದಿದ್ದಿಲ್ಲ. ಫೋನ್ ಮಾಡಿ ಶಿವ ಬಾ ನೀನು ಸ್ವಲ್ಪ ದುಡ್ಕೋ, ಮನೆಗಿನ ಕಟ್ಸುವಂತ ಹೇಳ್ದ. ಈಗ ಆ ಮನೆ ಕಟ್ಸ್ತಾ ಇದ್ದೀನಿ, ನೀನೇ ಹೋದ್ಮೇಲೆ ಆ ಮನೆ ಯಾಕಡ ನನಗೆ? ಆ ಮನೆ ಬೇಡ ಮಜಣ್ಣ, ಹೊಸ ಗಾಡಿ ತಗೊಂಡ್ರು DL ಇಲ್ಲ ಅಂತ ನಾನು ನಿಮ್ ಜೊತೆಲೇ ಓಡಾಡ್ತಾ ಇದ್ದೆ. ಇನ್ಮೇಲೆ ಯಾರ ಜೊತೆ ರಿಹರ್ಸಲ್ಗೆ ಬರ್ಲಿ ಮಜಣ್ಣ. ನೋಡ್ದೇನೋ ರಾಘವ್, ಪೇಮೆಂಟ್ ಆಗಿದ್ ನಾವು 1 ತಿಂಗಳು ಒಂದು 15,000 ರೂಪಾಯಿ ಪೆಂಡಿಂಗ್ ಇದೆ ಅಣ್ಣ. 15,000? ನಂದು 20,000 ರೂಪಾಯಿ ಪೆಂಡಿಂಗ್ ಇದೆ ಕಣೋ. ಈ ಕಚಡ ನಮಗ ಕೊಡ್ದೇನೆ ಸತ್ತೋಗ್ಬಿಟ್ಟಲ್ಲ, ಏನ್ ಮಾಡೋದು ಈಗ ಅಂತ. ಈ ನನ್ನ ಮಗ ದೊಡ್ಡ ಯಾಕ್ಟ್ರ ಇವನು. ಏ ಬರೀ ಡಬಲ್ ಮೀನಿಂಗು ಮಂಚ, ಇದು ಬಿಟ್ರಿ ಏನು ಮಾಡಿಲ್ಲ, ಮಜಾ ಬರ್ತಲ್ಲ ನಾಯಿ ನನ್ನ ಮಗ ಇವನು. ಏನ್ ಅನ್ಕೊಂಡಿದ್ದಾರೆ ನನ್ನ ಮಗನ ಬಗ್ಗೆ? ಅಲ್ಲ ಮೇಡಮ್, ನಾನು ಯಾವ್ದಾದ್ರು ಒಂದ್ ಕತೆ ಕಳ್ಸಿದ್ರೆ ಮಂಜಣ್ಣ ಇದು ಮಜಾ ಬರ್ತಕ್ ಸ್ಕಿಟ್ ಮಾಡೋದ್ ಚೆನ್ನಾಗಿರುತ್ತೆ ಅಂತ ಕಳ್ಸಿದ್ರೆ, ಅದೆಲ್ಲ ಅನ್ನಲ್ಲ, ತಂದೆ ಕತೆ ಹೋಗ್ಬೇಕು. ನಾವೆಲ್ಲ ಏನ್ ಕಮ್ಮಿ ಆರ್ಟಿಸ್ಟ್ ಮೇಡಮ್? ನಾವು ಚೆನ್ನಾಗ್ ಮಾಡಲ್ಲ ಸ್ವಲ್ಪ? ಏನ್ ದೊಡ್ಡ ಆರ್ಟಿಸ್ಟ್ ಮೇಡಮ್? ನಾ ಗೆಟಪ್ ಚೆನ್ನಾಗಿ ಆಗ್ತೀನಿ, ನೀವು ಹೊಳಿತಿರಲ್ಲ ಮೇಡಮ್. ಈ ನನ್ನ ಮಗ ಒಂದಿನ ಯಾವ್ದಾರ ಗೆಟಪ್ ಆಗಿದಾರ ಮೇಡಮ್? ಬರೀ ಇಲ್ಲಿ ಆಗ್ ಬಂದ ತರನೇ ಕಾಣದು. ಸತ್ತಿದ್ದೆ ಒಳ್ಳೆತೈತಿ. ನಾನು ಹಾಳಾಗ್ ಹೋಗ್ಲಿ, ದುಡ್ಡೇನಾಯ್ತು ಅಂತ ಅಣ್ಣ. ಒಂದ್ ನಿಮಿಷ ನೋಡ್ರಿ ರಘು. ಮಂಜಣ್ಣ, ಮಂಜಣ್ಣ, ರಾಘವೇಂದ್ರ ಬೈಲಿ. ಈ ಟೈಮ್ ಕಾಡಿದೆ, ಇರೋಬರ ದುಡ್ಡೆಲ್ಲ ದೇಬ್ಕೊಂಡು ಹೋಗೋಣ. ಗೊತ್ತಾಯ್ತಪ್ಪ ಅಪ್ಪಾಜಿ. ಸಾಯಿ ನೋಡು, ಕರ್ನಾಟಕ ಕಳ್ಕೊಂತು ಜಗ್ಗ. ಏನೋ ಕಳ್ಕಂತು, ಹಾಸ್ಯನೇ ಕಳ್ಕೊಂಡ್ಬಿಡ್ತು ಕಣ. ನೋಡೋ, ಇಡೀ ಕಾಮಿಡಿನ ಕಾಲ್ ಕಿಸ್ಕೊಂಡ್ ಬಿದ್ದಿದೆಯಲ್ಲೋ ಮಜಣ. ಇಡೀ ಪಾವಗಡ ಎಲ್ಲಿದೆ ಅಂತಾನು ಗೊತ್ತಿರ್ಲಿಲ್ಲ. ನಿನ್ ಸ್ಕಿಟ್ ಅಲ್ಲಿ ಪಾವಗಡದ ಹೆಸರು ಹೇಳಿ ಇಡೀ ಪಾವಗಡನೇ ಫೇಮಸ್ ಮಾಡ್ತಿದ್ದಲ್ಲ ಮಜಣ. ಕರ್ನಾಟಕದ ಹಾಸ್ಯ ರತ್ನ ಹಾಸ್ಕೊಂಡ್ ಮಲಗಿದೆಯಲ್ಲೋ. ಹೇಳೋ ಎದಳಣ, ಹೊಡಿಯೋ ಯಾಗು ಹೊಡಿಬೇಕು ಅಂತಿದ್ದಲ್ಲ, ಹೊಡಿಯೋ ಹೇಳಣ. ಸೀರಿಯಸ್ ಆಗಿ ಹೇಳ್ತಾ ಇದೀಯಾ? ನನ್ನ ಮಗ ಹೇಳ್ತಾನೆ ಇವನ್ ಸಲುವಾಗಿ. ಮಗ ಅವ್ನ ಮೊಬೈಲ್ ಅಲ್ಲಿ ಏನಾಯ್ತು ಒಂದ್ ಸ್ವಲ್ಪ ಚೆಕ್ ಮಾಡ. ಎಲ್ಲ ಹುಡುಗಿರ್ ನಂಬರ್ ಇರ್ತಾವ, ಬಾರೋ ಒಂದೆರಡು ಸಿಗುತ್ತೆ ಎತ್ಕೊಳ. ಎಲ್ಲ ಡಿಲೀಟ್ ಮಾಡಿರ್ತಾನೆ. ದುಡ್ಡು ಬಿಡಿಸ್ಕೊಂಡ? ಏ ಅವನ ಬರೀ 300 ರೂಪಾಯಿ ಅಷ್ಟೇ ಐತಣ್ಣ. 300 ರೂಪಾಯಿ ಜನ್ಮಕ್ಕೆ ಹಾಕ. ಅಣ್ಣ ಅಣ್ಣ ಅಂತ ಅಂದಿದ್ದಕ್ಕೆ ಸರಿಯಾಗಿತ್ತು ನಮ್ಗೆ ಮಾಡ್ಬಿಟ್ಟಣ. ನಿಜ ಹೇಳೋರಾಗು, ನಿಜವಾಗ್ಲೂ ಹೇಳ್ತಿದ್ದೀರೇನೋ? ಏ ಹೋಗೋಣ, ನಮಗ್ ಯಾವನ್ ಹೇಳ್ತಾನೆ. ಹೌದು ಕಣ, ಈ ನನ್ನ ಮಗನ ಸಲುವಾಗಿ ಯಾಕೋ ಹೇಳ್ಬೇಕು. ಈ ನನ್ನ ಮಗ ಏನ್ ಮಾಡಿದ ಗೊತ್ತಾ? ಏನ್ ಮಾಡಿದ? ಎಲ್ಲಾರು ಇದ್ದಾಗ ಲೇ ಈ ವಾರ ಸ್ಕಿಟ್ ಮಾಡೋದೇ ಬೇಡ ಕಂಡ್ರು, ನಾವೆಲ್ಲ ಬಂಡಾಯ ಹೇಳೋಣ ಅಂದ. ನಮ್ಗೆ ಗೊತ್ತಿಲ್ದಂಗೆ ಡೈರೆಕ್ಷನ್ ಟೀಮ್ ಜೊತೆಗೂ ಒಬ್ನೇ ಸ್ಕಿಟ್ ಮಾಡಿರೋ ನಾಯಿ ನನ್ನ ಮಗ. ಈ ನಾಯಿ ನನ್ಗೋಸ್ಕರ ನಾವ್ ಹೇಳ್ಬೇಕೇನೋ? ಇವ್ನ್ ಕಚ್ಚಡ ನನ್ನ ಮಗನ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಾವೇನೋ ಸತ್ತಿದ್ವಿ, ಎಲ್ಲಾರು ನೋಡ್ತಿದ್ರು ಅಂತ ಹೇಳಿ ಆಕ್ಟಿಂಗ್ ಮಾಡ್ತೀವಿ ಅಷ್ಟೇ. ಅಣ್ಣ, ಈ ಮಜಾ ಭಾರತ ಸೀಸನ್ 3 ಅಲ್ಲಿ ಇದುವರೆಗೂ ಬರೀ ಹುಡುಗಿ ಡ್ರೆಸ್ ಹಾಕ್ಸಕಣ್ಣ. ಒಂದು ದಿನನೂ ಹುಡುಗನಾಗ ನನ್ನ ಎದ್ದೇಳಕ್ಕೆ ಬಿಡ್ಲಿಲ್ಲ. ನೀವು ಹುಡುಗನಾಗಿದ್ರೆ ಎದ್ದೇಳ್ತಾನೆ ಇರ್ಲಿಲ್ಲ ಬಿಡ. ಈ ನನ್ ಮಕ್ಳಿಗೆ ಎಷ್ಟೆಲ್ಲಾ ಮಾಡ್ದೆ ಕಣೋ, ಬೆನ್ನಿಂದ ಹಿಂಗ್ ಮಾತಾಡ್ತಾವ್ರಲ್ಲೋ. ನೋಡದಪ್ಪ ನಿನ್ನ ಮುತ್ತು ರತ್ನಗಳ ಹಾವಳಿನ. ಇನ್ನ ಬರ್ತಾರ ನೋಡ, ಅವ್ರಂತೂ ನನ್ನ ನಂಬ್ತಾರೆ. ಹೌದಾ? ಅದು ಆಗ್ಬಿಡ್ಲಿ ಮಂಜಣ್ಣ. ಅಲ್ಲ ಆಕ್ಚುಲಿ ಎಲ್ಲರೂ ಬಂದಂಗಾತು, ಒಂದಿಬ್ರು ಬರ್ಲಿಲ್ಲ ಸ್ಟಾರ್ಟಿಂಗು. ಯಾರ ಬರ್ಬೇಕಾಗಿತ್ತಲ್ಲ ಇಬ್ರು? ಯಾರ ಹೇಳ? ಹಾ ಬತ್ತಾರ ನೋಡಿ ಅಯ್ಯೋ ಮಂಜಣ್ಣ, ಈ ಕರ್ಮ ನೋಡಕ್ಕೆ
ಅದಕ್ಕೇನೋ ನಾನು ಬಂದಿತ್ತು. ನಿಮಗೆಲ್ಲ ಮನುಷ್ಯತ್ವನೇ ಇಲ್ವಾ? ಅವರು ಸ್ಟೇಜ್ ಮೇಲೆ ಕಾಮಿಡಿ ಮಾಡ್ಬೇಕಾದ್ರೆ ಅಂತ ನಗ್ತಿದ್ರಿ. ಆದ್ರೆ ಇವತ್ತು ಅವ್ನು ಸತ್ತು ಮಲ್ಗವ್ನೆ. ಎಲ್ರು ಹಿಂಗ್ ಕೂತಿದ್ರೆ ಸರಿನಾ? ನನಗೊತ್ತು ನಿಮ್ ಮನ್ಸು ತುಂಬಾ ದುಃಖ ಇದೆ ಅಂತ ಗೊತ್ತು. ತೋರ್ಸ್ಕೊಳಕ್ ಆಗ್ತಲ್ಲ. ಯಾಕೆ ಹೇಳಿ? ಕ್ಯಾಮ್ರಾ ಆ ಕಡೆ ಇದೆ, ನೀವು ಈ ಕಡೆ ಕೂತಿದ್ದೀರಿ. ಅಣ್ಣ ಹೇಳ್ತಿದ್ದ ಒಂದಿನ, ನೋಡ್ಗೊಬ್ರ ಅಬ್ದುಲ್ ಕಲಾಂ ಅವ್ರು ಕೆಲಸ ಮಾಡ್ಬೇಕಾದ್ರೆ ನಾನ್ ಸತ್ತು ದಿನನು ಎಲ್ಲ ಕೆಲಸ ಮಾಡ್ಬೇಕು ಅಂತ. ಅದೇ ರೀತಿ ಇವನ್ ಸತ್ತಿದ್ರು ಎಲ್ಲರ ಮುಖದಲ್ಲೂ ನಗು ಇರ್ಬೇಕು ಅಂತ ಕೇಳ್ಕೊತಾ ಇದ್ದ. ಎಲ್ಲ ಜೋರಾಗಿ ನಗಡಿ. ಅಣ್ಣ ಸಮಾಧಾನ ಮಾಡ್ಕೊ. ಅಣ್ಣ ಕಮಲಾ ಮೆಸೇಜ್ ಮಾಡಿದ್ಲು ಅಣ್ಣ, ಬಡ್ಡ ಹೆಂಗಿದ್ದಾರೆ ಅಂತ ಕೇಳಿದ್ಲು ಅಣ್ಣ. ಅವಳು ಮೆಸೇಜ್ ಮಾಡಿದಾಗ ನನಗೆ ಇಂಗ್ಲಿಷ್ ಅಲ್ಲಿ ರಿಪ್ಲೈ ಮಾಡಕ್ ಬರ್ತಿರ್ಲಿಲ್ಲ. ಮಧ್ಯರಾತ್ರಿ ಕೇಳ್ದೆ, ಅಣ್ಣ ಕಮಲಂಗ್ ಹೆಂಗಣ್ಣ ರಿಪ್ಲೈ ಮಾಡೋದು ಅಂತ ಕೇಳ್ದೆ. ಮೊಬೈಲ್ ಕಿತ್ಕೊಂಡು ಅವರೇ ರಿಪ್ಲೈ ಮಾಡ್ದ, ಐ ವಿಲ್ ಮ್ಯಾರಿ ಟು ಮಂಜು ಗೋವಿಂದ ಅಂತಲ್ಲ. ಅಯ್ಯೋ ಸತ್ತ ಹೋತಲ್ಲಪ್ಪ. ಸಮಾಧಾನ ಮಾಡ್ರ ಬ್ರಣ್ಣನ. ಅಯ್ಯೋ ನಮ್ಮ ಮಂಜಣ್ಣ ಫಸ್ಟ್ ನೈಟು ಅಂತ ಮಲ್ಗೆ ಉನ್ನ ಕೈಗೂ ಮಕ್ಕು ಬಾಡಿಗೂ ಹಾಕೊಂಡ್ ತಿರ್ಗಾಡಿದ್ದು. ಇವನ್ ಬಾಯಿಟ್ ಹಾಕ 4 ಸೀಸನ್ ಬಂದ್ರು ಒಂದ್ ಫಸ್ಟ್ ಸೀಸನ್ ಆಗ್ಲಿಲ್ಲ, ಒಂದ್ ಫಸ್ಟ್ ನೈಟು ಆಗ್ಲಿಲ್ಲ. ಯೋ ಮಂಜಣ್ಣ, ನಿನ್ಗೆ ಇಷ್ಟವಾದ ಮಲ್ಗೆ ಉನ್ನ ತಂದಿದ್ವಿ, ತಗೋ, ನೀನ್ ಎದೆ ಮೇಲೆ ಹಾಕೊಂಡ್ ತಿರ್ಗೋ, ತಗೋ ಮಂಜಣ್ಣ. ಅಯ್ಯೋ ಅದೇನ್ ಫಸ್ಟ್ ನೈಟ್ ಮಾಡ್ಕೊಂತೀನಿ. ಸಮಾಧಾನ ಮಾಡ್ಕೊ. ಮಂಜಣ್ಣ ಹೇಳ್ತಿದ್ದ ಫಸ್ಟ್ ನೈಟು ಅಂತ. ನಂಗೆ ಹೇಳುವ ನುಗ್ಗೆಕಾಯಿ ತಿನ್ನು ಫಸ್ಟ್ ನೈಟ್ ಆಗುತ್ತೆ ಅಂತ. ಮಂಜಣ್ಣ ತಗೋ ನುಗ್ಗೆಕಾಯಿ ತಂದಿದ್ದ. ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ರಸಂ, ನುಗ್ಗೆಕಾಯಿ ಸಾರು, ಅದೇನೇನ್ ನುಗ್ಗೆಕಾಯಿ ರೆಸಿಪಿ ಮಾಡ್ಕಂತೀವ ತಗೊಂತೀನಿ. ತಿನ್ನು. ಅಯ್ಯೋ ಮಿಸ್ ಹೊರದ್ಬಿಟ್ನಲ್ಲಪ್ಪ. ಎಲ್ಲರೂ ಶಾಂತಿಯುತವಾಗಿ ಅಳಿದ್ರಿ, ಗಲಾಟೆ ಮಾಡ್ಕೋಬೇಡ್ರಿ ಯಾರು. ರಿಹರ್ಸಲ್ ಟೈಮಲ್ಲಿ ತಿಂಡಿ ಎಲ್ಲ ತಂದ್ಕೊಡ್ತಿದ್ದಲ್ಲ ಮಂಜಣ್ಣ. 3 ಬರ್ಗರ್ ತಂದ್ರೆ 2 ಬರ್ಗರ್ ನನಗೆ, 1 ಬರ್ಗರ್ ರಾಘುಗೆ ಅಂತ ಹಂಚ್ತಿದ್ದಲ್ಲಣ್ಣ. ಈಗ 3 ಬರ್ಗರ್ ನಾನೇ ತಿನ್ನಂಗಾಗೋಯ್ತಲ್ಲ ಅಣ್ಣ. ಎಷ್ಟು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದೀನಿ ಅಂದೆ, ಅದು ರಿಲೀಸ್ ಆಗಕ್ ಮುಂಚೆನೆ ಹೊಗೆ ಹಾಕ್ಸ್ಕೊಬಿಟ್ಟಲ್ಲ. ಸಮಾಧಾನ ಮಾಡ್ಕೊಂಡು ಅಷ್ಟು ಗುಳೋ ಅಂತ ಹೇಳ್ತಿದ್ರಲ್ಲ, ನಿಜವಾಗ್ಲೂ ಫೀಲ್ ಆಗ್ತಿದ್ಯೇನ್ರ? ಎಂತ ಅಲೆ ಕೆಟ್ಟಿದ್ಯಾ? ಅವಾಗಿಂದ ಬಾಯ್ ಬಿಡ್ಕೊಂಡು ಹೇಳ್ತಾ ಇದ್ರಲ್ಲ, ನಿಜವಾಗ್ಲೂ ಹೇಳ್ತಾ ಇದೀರಿಲ್ಲ? ಲೋ, ಅಳ್ದೆ ಹೋದ್ರೆ ಅವ್ನ ಮನ್ಸಿಗೆ ಬೇಜಾರಾಗಲ್ವಾ? ದಯ್ಯ ಪೀಡೆ ಯಾಕೆ ಬಂದು ಇಟ್ಕೊಬಿಟ್ರೆ ಅದಕ್ಕೆ. ಆಮೇಲೆ ಇನ್ನೊಂದು ಕಮಲಾ ಅನ್ನಲ್ಲ, ನಾನು ರಿಪ್ಲೈ ಮಾಡೋ ಅಂತಂದ್ರೆ ಅವಳು ಕಣ್ಣು ಕಾಣಿಸ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇವನ್ ಜೊತೆನೆ ಓಡೋಣ ತಗೊಳ್ಳಿ ಅಂತ. ಜಗಪ್ಪ, ನಾನ್ ಮಜಾ ಭಾರತ ಬಿಟ್ಟಿದ್ ಯಾಕೆ ಅನ್ಕಂಡೆ? ಯಾಕೆ? ಈ ಮೂದೇವಿನೇ ಏನಾರ ಇಂಪ್ರೂವೈಸೇಷನ್ ಮಾಡು, ಅದು ಬೇಡ ಇದು ಬೇಡ ಅನ್ಕೊಂಡ ಆಕ್ಟಿಂಗ್ ಮೇಲೆ ನಂಗೆ ಜಿಗುಪ್ಸೆ ಬರ್ಸ್ಬಿಟ್ಟಿದೆ. ಈ ದರಿದ್ರ ಮುಂಡದ ಯಾವಾಗ ಸಾಯುತ್ತೆ ಅಂತ ಕಾಯ್ತಿದ್ದೆ. ನೋಡು, ಅವ್ನ್ ಸತ್ತ ಮಜಾ ಭಾರತಕ್ಕೆ ಬಂದಿದ್ದೀನಿ. ಮಂಜಣ್ಣ ಎದ್ದೇಳಣ್ಣ, ಮಂಜಣ್ಣ ಪ್ಲೀಸ್ ಎದ್ದೇಳಣ್ಣ. ನಮ್ ಲ್ಯಾಗ್ ಬರೀ ಶೂಟಿಂಗು ಅಂತ ಹೇಳ್ತಿದ್ದ. ಶೂಟಿಂಗ್ ಮಾಡಿ ಹಸಿರಸ ಎಲ್ಲ ಸಾಯಿಸ್ಬಿಟ್ಟ. ನನ್ ಲ್ಯಾಗಣ್ಣ ಸತ್ತಿಲ್ಲ. ಸತ್ತಿದ್ರು ನಾನು ಬದುಕಿಸ್ತೀನಿ ಅಣ್ಣ. ಎದ್ದಳಣ್ಣ, ನನಗ್ ನೋಡೋಣ. ಅವನು ಆಕ್ಟಿಂಗ್ ಮಾಡ್ತಲ್ಲ ಕಣ, ನಿಜವಲ್ಲ ಸತ್ತೋಗ್ಬಿಟ್ಟವನೆ. ಶಿವ
ಮೊನ್ನೆ ಒಂದು ಪಾರ್ಟಿಗೆ ಹೋಗಿದ್ವಿ ಕಣ, ಇಬ್ರು ಕುಡೀರಿ ಅಂತ ಒಂದು ಫುಲ್ ಬಾಟ್ಲ್ ಕೊಟ್ಟಿದ್ರು. ಒಬ್ನೇ ನುಂಗಿ ನೀರ್ ಕುಡ್ದವನೇ ಈ ನನ್ನ ಮಗ. ಬನ್ನಿ ಹಿಂಗೆ ಹೋದ್ರೆ ಜನ ನಮ್ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತೆ ಕಣ. ಒಂಚೂರು ಕರುಣೆನೇ ಇಲ್ವಾ, ಫ್ರೆಂಡ್ಸ್ ಹತ್ತಿದಾನ ಅಂತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಏನ್ ಮಾಡ್ಬೇಕು ಹೇಳಿ? ಒಂದ್ ನಿಮಿಷ ರೇ. ಎಲ್ಲಾ ಸ್ಕಿಟ್ಟಲ್ಲೂ ನಾಯಿ ಹೊಡೆದಂಗ್ ಹೊಡಿತಿದ್ದು. ಒಂದು ದಿನನು ಮನಸ್ಪೂರ್ವಕವಾಗಿ ಹೊಡೆಯಕ್ಕಾಗ್ಲಿಲ್ಲ ನಮ್ಗೆ. ಈಗ ಸತ್ತಿದ್ದೇನೆ, ಅವನಿಗೇನು ಏಟ್ ಆಗಲ್ಲ. ಎಲ್ಲರೂ ಒಂದೊಂದು ಹೊಟ್ಟ ಹೊಡೆದು ಹೋಗ್ಬಿಡೋಣ. ಬೇಡ ಕಟ್ರೋ ಸಾಯಿಸಿ ಓಡಿ ಸಾಯಿಸಿ. ಒಬ್ನೇ ಕುಡಿತೀಯ ಮಗನೇ? ಅಯ್ಯೋ ಯಾವತ್ತೂ ಹೊಡ್ದಿಲ್ಲ, ಆದ್ರೆ ಜಗ್ಗಿಗೆ ಜಾಸ್ತಿ ಹೊಡೆದಿದ್ಯಾ. ಶಿವ, ಸುತ್ತಮುತ್ತ ಯಾರ ಇದಾರ ನೋಡ್ರ? ಇಲ್ಲ ಮತ್ತೆ ಬಿಡ್ರ ನಾಯಿನ. ಮಗ ಮಜಾ ಭಾರತಕ್ಕೆ ಹತ್ತಿರೋ ಶಾಪ ಮುಗ್ದೋಯ್ತು. ಒಂದ್ ನಿಮಿಷ, ನಮ್ಮ ಹುಡುಗ ಹತ್ರ ನಮ್ಮ ಮಂಜಣ್ಣನ್ ತಿಥಿ ಮಾಡ್ಬೇಕು ಅಂತ ಹೇಳಿ ಎಲ್ರ ಹತ್ರನು ಕಾಸಿಸ್ಕೊಂಡು ಒಂದ್ ಒಳ್ಳೆ ಪಾರ್ಟಿ ಮಾಡೋಣ. ಸೂಪರ್ ಐಡಿಯಾ, ಏನಂತೀಯ? ಮಾಡೋಣ. ಏನಂದೆ? ಏನು ಅಂದಿಲ್ಲ, ಸುಮ್ಮನೆ ಇರ್ಲಿ ಹೇಳು. ಇಲ್ಲ 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 ಇರ್ಲಿ ಪರವಾಗಿಲ್ಲ ಹೇಳು. ಏನಿಲ್ಲ, ನಮ್ಮ ಹತ್ರ ಒಂದ್ ಹೇಳೋದು, ಡೈರೆಕ್ಷನ್ ಟೀಮ್ ಹತ್ರ ಅವನವನೇ ಸ್ಕಿಟ್ ಮಾಡ್ಕೊಳ್ಳೋದು ಅಂದೆ. ಇರೋದೇ ಅಲ್ವಾ? ಏನು ನೀವೆಲ್ಲ ಅಣ್ಣಂಗೆ ಹಿಂಗ್ ಮಾಡ್ತೀರಾ? ನಾನಂತೂ ಒಂದು ಬೋಗ್ಲ ಬೋದಿಲ್ಲ ಅಣ್ಣ. ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಕಣ್ರು. ಎದುರುಗಡೆ ಇದ್ದಾಗ ಒಂಥರ ಇರ್ತಾರೆ ಮೇಡಮ್, ಇಲ್ದೇ ಇದ್ದಾಗ ಹಿಂದ್ಗಡೆ ಮಾತಾಡ್ತಾರೆ. ನಿಂತೇನ್ ಮುಗಿಸ್ ಬೆಂಕಿ ಹಾಕ. ಲ್ಯಾಗೋ 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 ಕಡೆಗಾಲದಲ್ಲಿ ಓವರ್ ಡೋ ಮಾಡ್ತಿದ್ಯಲ್ಲಣ್ಣ. ಬಾಯಲ್ಲಿ ಹೇಳ್ತೀನಿ, ಬಾರ ಇಲ್ಲಿ ಹೇಳ್ತೀನಿ ಕೇಳು. ನಾವು ಸತ್ತೋಗಿದ್ದೇವೆ, ಯಾಕೆ ಹೇಳ್ತೀಯ? ಲ್ಯಾಗೋ ಒಂದ್ ಸತ್ಯ ಹೇಳ್ತೀನಿ ಕೇಳೋ. ಲೇ ನನ್ನ ಮಗನೇ, ಸತ್ತಿರೋ ಥರ ನಾಟಕ ಮಾಡಿದೆಲ್ಲೋ. ಸಂಬಂಧಗಳನ್ನ ಪರೀಕ್ಷೆ ಮಾಡಬಾರ್ದು ಕಣೋ. ಅದು ಜಗತ್ತಲ್ಲಿ ಎಲ್ಲ ಸಂಬಂಧಗಳಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ. ನೀನ್ ಯಾವಾಗ ಆ ಸಂಬಂಧನ ಪರೀಕ್ಷೆ ಮಾಡಕ್ ಹೋಗ್ತೀಯೋ ಅದರಲ್ಲಿ ಕೆಟ್ಟದ್ದು ಕಾಣುತ್ತೆ ಹೊರತು ಯಾವತ್ತೂ ಒಳ್ಳೇದು ಕಾಣಲ್ಲ ಕಣೋ. ನಾವು ನಿಮ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ವಿ ಗೊತ್ತೇನೋ. ನೀನು ನಾಟಕ ಮಾಡ್ತಿದ್ದಿ ಅಂತ ನಮ್ಗೆ ಗೊತ್ತಾಯ್ತು ಕಣೋ. ಅದಕ್ಕೆ ನಾವೆಲ್ಲರೂ ಸೇರಿ ಈ ಸ್ಕಿಟ್ ಮಾಡಿರೋದು. ಮಗ, ನೀ ಜಗಳ ಮಾಡು, ನಮ್ಮನ್ನು ಹೊಡಿ, ನಮ್ಮನ್ನು ಬಡಿ, ನಾವೆಲ್ಲರೂ ಎಷ್ಟು ಸಲ ಬೇಕಾದ್ರೂ ಕಿತ್ತಾಡೋಣ, ಎಷ್ಟು ಸಲ ಬೇಕಾದ್ರೂ ಹೊಡೆದಾಡೋಣ, ಅಳೋಣ. ಆದ್ರೆ ಏನೇ ಆದ್ರೂ ಕೊನೆಗೂ ನಮ್ ಫ್ರೆಂಡ್ಶಿಪ್ ಈಸ್ ಫಾರ್ ಎವರ್ ಕಣ್ರು. ಎಷ್ಟು ಖುಷಿ ಆಗತ್ತೆ ಗೊತ್ತಾ. ಆಕ್ಚುಲಿ ಒಂದು ಇದು ಒಂದು ಕುಟುಂಬ ಅಂತಾನೆ ನಾವೆಲ್ಲರೂ ನೋಡ್ತೀವಿ, ಒಬ್ರನ್ನ ಫ್ರೆಂಡ್ಸ್ ಅನ್ನೋದಕ್ಕಿಂತ ಇಷ್ಟು ಜನನ ಸ್ಟೇಜ್ ಮೇಲೆ ನಿಂತ್ಕೊಂಡು ನೋಡೋದಕ್ಕೆ ನಂಗಂತೂ ಸಿಕ್ಕಾಬಡೆ ಖುಷಿ ಆಗತ್ತೆ. ಅಪ್ಪ ನಾನೇ ದೃಷ್ಟಿ ತೆಗಿತ ಅನ್ಕೊಂಡ್ರೆ ಏನಾದ್ರು ಗಲಾಟೆ ಮಾಡ್ಕೊಬಿಡಿ, ನಿಜ ಆಗ್ಲಿ ಸುಳ್ಳಾಗ್ಲಿ ಹಿಂಗೆ ಇರ್ಲಿ ಎಲ್ರದೂನು. ಮಜಾ ಭಾರತ ಏನ್ ಮಾಡಿದೆ, ಏನ್ ಬಿಟ್ಟಿದೆ, ಏನ್ ಮಾಡತ್ತೆ ಅದ್ ಲೆಕ್ಕ ಅಲ್ಲ. ಆದ್ರೆ ಇಲ್ಲಿದಾರಲ್ಲ ಇವ್ರು ಎಲ್ರು ಮಜಾ ಭಾರತದ ಆಸ್ತಿ. ಈ ಎಲ್ಲಾ ಮನಸ್ಸುಗಳನ್ನ ಕಟ್ಟಿದ್ಯಲ್ಲ ಅದು ನಮ್ಮ ಮಜಾ ಭಾರತದ ಶಕ್ತಿ ಅಂತ ಹೇಳಕ್ಕೆ ನಂಗಂತೂ ಹೆಮ್ಮೆ ಆಗತ್ತೆ. ಎಲ್ಲಾರು ಹಿಂಗೆ ಇರಿ, ಯಾವಾಗ್ಲೂ ಹಿಂಗೆ ಇರಿ, ನಗಿಸ್ತಾ ಇರಿ, ನೀವು ನಗ್ತಾನೆ ಇರಿ, ಓಕೆನಾ? ನಮ್ಮ ಎಲ್ಲಾ ಸ್ಟಾರ್ಸ್ಗಳು ಇವಾಗ ಸ್ಟೇಜ್ ಮೇಲೆ ನನ್ ಜೊತೆಗೆ ಇದಾರೆ, ಎಲ್ಲ ಒಂದಿನ ಸ್ಟಾರ್ಸ್ ಆಗ್ತಾರೆ. ಅದೇ ನಂಗೆ ಆಸೆ, ನೀವೆಲ್ರು
ಶೈನ್ ಆಗ್ಬೇಕು ಕಣೋ, ಆಗ್ಲೂ ಹಿಂಗೆ ಇರಿ, ಇದೇ ಫ್ರೆಂಡ್ಶಿಪ್ ನಿಮ್ಮಲ್ಲಿ ಇರ್ಲಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಈ ಸ್ಕಿಟ್ ನೀವು ಮಾಡ್ಕೊಟ್ಟಿದ್ದಕ್ಕೆ. ಕರ್ನಾಟಕದಲ್ಲಿ ಟ್ಯಾಲೆಂಟ್ಗಳನ್ನ ಹುಡ್ಕೋಕ್ ಹೋಗ್ಬೇಡಿ, ಸಿಗಲ್ಲ. ಯಾಕಂದ್ರೆ ಎಲ್ಲಾ ಟ್ಯಾಲೆಂಟ್ಗಳು ನಮ್ಮ ವೇದಿಕೆ ಮೇಲೆ ಇದೆ. ಇಷ್ಟು ಜನನು ಇಲ್ಲೇ ಇಟ್ಕೊಂಡು ನಮ್ಮ ಜಡ್ಜಸ್ ಹತ್ರ ಹೋಗ್ಬಿಟ್ಟು ಕಮೆಂಟ್ಸ್ ಕೇಳೋಣ. ನಮ್ಮ ಮೇನ್ ಮುಖ್ಯಸ್ಥರು ನೀವು. ಫ್ಯಾಮಿಲಿ ಪರ್ಫಾರ್ಮೆನ್ಸ್ ಹೆಂಗಿತ್ತು ಗುರುಜಿ? ಲ್ಯಾಗು ಯಾರ್ದು ಐಡಿಯಾ ಇದು? ಲ್ಯಾಗ್ ಇದೆನಾ? ಟ್ಯಾಲೆಂಟ್ಸ್ ಅಲ್ಲಿ 2-3 ತರ ಇರುತ್ತೆ. ಇನ್ನೊಂದು ತುಂಬಾ ಟ್ಯಾಲೆಂಟ್ ಇದ್ದವ್ರು ಇದ್ದಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಅವಕಾಶ ಸಿಕ್ಕಲ್ಲ ಅಂತ ಫ್ರಸ್ಟ್ರೇಟ್ ಆಗ್ತಾರೆ. ದಿಲ್ ಸ್ಟಾರ್ಟ್ ಹೇಟಿಂಗ್ ದೆಮ್ಸೆಲ್ಫ್. ಅದರಷ್ಟು ವಿಷ ಯಾವುದಿಲ್ಲ. ಕೆಲವರು ದಿಲ್ ಸ್ಪಾಯಿಲ್ ದೆಮ್ಸೆಲ್ಫ್. ಅದು ಗುಂಡ ಅಥವಾ ಬಿಟ್ಟು ವರ್ಕ್ ಬಿಟ್ಟು ಬಿಡೋದ ಎಲ್ಲ ಇರುತ್ತೆ. ಇಲ್ಲ ಅವನೇನು ಇವನೇನು ಅದಕ್ಕಿಂತ ನಾನು ಬೆಟ್ರ್ ಅಂತ ಇರುತ್ತೆ. ಪ್ರತಿಯೊಬ್ಬರಿಗೆ ಇರುತ್ತೆ, ಹೆಚ್ಚಾಗಿ ಎಲ್ರಿಗೂ ಇರುತ್ತೆ. ಸೊ ಅದನ್ನ ಯು ಮಿಸ್ ಔಟ್. ಯಾಕೆಂದ್ರೆ ಆರ್ಟಿಸ್ಟ್ ನಾನು ಹೇಳೋದು ಪರ್ಫಾರ್ಮೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್. ಪರ್ಫಾರ್ಮೆನ್ಸ್ ಅಲ್ಲಿ ಎಂಜಾಯ್ ಮಾಡಿದ್ರೆ ಲೈಫಲ್ಲಿ ಅವನು ಡೆಫಿನೆಟ್ ಆಗಿ ಮೇಲೆ ಹೋಗ್ತಾನೆ ಅಂತ ಲೆಕ್ಕ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್ ಗೈಸ್. ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ಈ ಹೆಂಗ್ ನಿಂತಿದ್ದೀರಾ ಅಂದ್ರೆ ವಿ ಆರ್ ಒನ್. ಮಜಾ ಭಾರತ ಅಂದ್ರೆ ನಾವಂದ್ರೆ ಮಜಾ ಭಾರತ. ಹಂಗೆ ನಿಂತಿದ್ದೀರಾ ನೀಟಾಗಿ ಎಲ್ರು. ಖುಷಿ ಆಗತ್ತೆ ನೋಡಕ್ಕೆ. ಈ ತರ ಇಷ್ಟು ಯೂನಿಟಿ, ಆಮೇಲೆ ಇಷ್ಟು ಒಂದು ರಿಲೇಶನ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ. ಪ್ರತಿಯೊಬ್ರು ನೋಡಿದಾಗ ಎಲ್ಲ ನೋಡ್ತಿರ್ತೀವಲ್ಲ ನಾವು, ಖುಷಿ ಆಗತ್ ಕಂಡ್ರು ಒಬ್ರಿಗೆ. ಆಮೇಲೆ ಸ್ಕಿಟ್ ಅಲ್ಲಿ ಅವನು ಸತ್ತಾಗ ಎಷ್ಟು ಮಾತಾಡಿದ್ರು. ಫಸ್ಟ್ ಆಫ್ ಆಲ್ ಯಾರು ಹಂಗ್ ಮಾತಾಡಲ್ಲ, ಚಾನ್ಸೇ ಇಲ್ಲ. ಅವನು ದುಡ್ಡು ಕೊಟ್ಟಿಲ್ಲ, ವಾಲೆಟ್ ಹುಡ್ಕದಂತೆ, ಫೋನ್ ಹುಡ್ಕದಂತೆ. ಇನ್ಯಾರೋ ಇಬ್ರು ಜಗ್ಗ ಅಲ್ಲೂ ಬಿಡಲ್ವಾ ಮಗ ನೀನು? ನಂಬರ್ ನೋಡು, ಯಾವ್ದಾರ ಹುಡುಗಿ ನಂಬರ್ ಇರುತ್ತೆ. ನೀನು ಮತ್ತೆ ಚಿಲ್ಲರ. ಬಾ ನಾನು ಒಂದೇ ಒಂದು ಹೇಳ್ಬೋದು, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ರು ನಿಂತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೀಸನ್ 2 ಅಂಡ್ ನಮ್ಮ ಸೀಸನ್ 3 ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು ಸೋ ಮಚ್ ಕಂಡ್ರು. ಅಂಡ್ ಆಲ್ ದ ವೆರಿ ಬೆಸ್ಟ್. ಯಾವಾಗ್ಲೂ ಹೀಗೆ ಇರಿ ಅಂಡ್ ನಮ್ಮೆಲ್ಲರೂ ಹೀಗೆ ಎಂಟರ್ಟೈನ್ ಮಾಡ್ತೀರಿ. ಲಾಟ್ಸ್ ಆಫ್ ಲವ್. ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ ಸಿಗ್ಬೋದು, ಕೆಸರಲ್ಲೂ ಮಣ್ಣು ಸಿಗ್ಬೋದು. ಈ ಅನುಮಾನ ಅನ್ನೋದನ್ನ ಅರೆದು ಕುಡಿದು ಅರಗಿಸ್ಕೊಂಡಿರೋ ಹಸ್ಬೆಂಡ್ಗೆ ಅದು ಹಂಗಲ್ಲಪ್ಪ ಹಿಂಗೆ ಅಂತ ಅರ್ಥ ಮಾಡ್ಸಕ್ಕಾಗತ್ತ? ನೀವೇ ಹೇಳಿ. ಹೇಳೇವಲ್ಲಿ. ನಾನ್ ಚೆನ್ನಾಗಿದ್ದೀನಿ. ಏನ ಬಿಸ್ನೀರು ಹೆಂಗಿಡೋದು ಅಂತ ಕೇಳ್ತಾ ಇದ್ಯಾ? ಅಯ್ಯೋಲೆ, ಬಿಸ್ನೀರ್ ಹೆಂಗಿಡೋದು ಅಂದ್ರೇನೆ ನೋಡು, ಒಂದ್ ಪಾತ್ರೆಗೆ ನೀರ್ ಹಾಕಿ ಒಲೆ ಮೇಲೆ ಏನ ಅದಕ್ಕೆ ಏನೇನ್ ಹಾಕ್ಬೇಕು ಅಂತ ಕೇಳ್ತಿದ್ಯಾ? ಲೇ, ಇದ್ಯಾಕೋ ನಿನ್ಗೆ ಓವರ್ ಅಂತ ಅನಿಸ್ತಾ ಇಲ್ವಾ? ಏನ ಉಪ್ಪ? ಅಯ್ಯೋ ಬೆಪ್ಪೆ, ಬಿಸ್ನೀರ್ಗೆ ಯಾರಾದ್ರೂ ಉಪ್ಪು ಹಾಕ್ತಾರ? ಮಂಗಂತೆ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ತಲೆ ತಿನ್ಬೇಡ, ಇಡು ಫೋನ್. ಲೇ ಎಷ್ಟು ಸಲ ಹೇಳಿ ನಿನಗೆ, 24 ಗಂಟೆ ಫೋನ್ ಹಿಡ್ಕೊಂಡು ನಿಂದ್ರಬೇಡ. ನಿನ್ನ ಗಂಡ ಅನ್ನಿಸ್ಕೊಂಡ ನನ್ನ ಗಂಡನ ಮಗ ನಿನ್ ಮ್ಯಾಗ ಅನುಮಾನ ಪಡ್ತಾನ, ಮಾನ್ಗಡಿ ಅದನ, ಸಂಶಯ ಪಿಶಾಚಿ ಅದನ ಅಂದ್ರು ಫೋನ್ ಹಿಡ್ಕೊಂಡು ನಿಂತಿಯಲ್ಲ, ನಿನಗೆ ಏನ್ ತಗೊಂಡು ಹೊಡಿಬೇಕು ಅಂತೀನಿ. ಅತ್ತೆ, ನನ್ ಫ್ರೆಂಡ್ ಮಲ್ಲಿ ಫೋನ್ ಮಲ್ಲಿ ಪಲ್ಲಿ ಹಲ್ಲಿ ಓತಿಕ್ಯಾತ ಕನಕಾಂಬರ ಆಡಂಬರ ಇವ್ರದೆಲ್ಲ ಸವಾಸ್ ಬಿಟ್ಟು ಸುಮ್ಮನ್ ಕುಂದ್ರದ್ ಕಲಿ. ಅವ್ ಮೊದ್ಲ ಡೌಟ್ ಪಾರ್ಟಿ ಅದನ. ನನ್ಗೊಬ್ಬ ಫೋನ್ ಮಾಡಿ ತಲೆ ತಿಂತಾನೆ ಅಂತ ಹೇಳಿರ್ಲಿಲ್ವಾ? ನನ್ನ ಮಗನಟ್ಟೆ ಇದ್ದಾನೆ, ಫೋನ್ ಮಾಡ್ದ. ಎತ್ತೆತ್ತ ಅತ್ತೆ, ಎತ್ತೆ. ಎಷ್ಟ್ ಸಲ ನಾ ಹೇಳದ್ ನಿನ್ಗೆ ನಾನು ಫೋನ್ ಮಾಡಿ ತಲೆ ತಿನ್ಬೇಡ ಅಂತ? ಕಣೋ, ನನ್ಗೆ ಮದ್ವೆ ಆಗಿದೆ ಕಣೋ. ಮದ್ವೆ ಆಗಿ ಗಂಡ ಮಗು ಎಲ್ಲ ಇದ್ದಾರೆ ಕಣ. ನಮ್ಮ ಅತ್ತೆನೂ ಇದ್ದಾರೆ ಕಣ. ಅರ್ಥ ಮಾಡ್ಕೊ, ನನ್ನ ಬಿಟ್ಬಿಡು. ನೋಡು, ಇನ್ನೊಂದ್ಸಲಿ ಏನಾದ್ರೂ ಫೋನ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಇಲ್ಲ ಫೋನ್. ಯವ್ವ ಸೌದತ್ತಿ ಎಲ್ಲವ ಇಟ್ಗಿ ಭೀಮವ್ವ, ಈ ವಿಷಯ ಏನಾದ್ರು ನನ್ನ ಮಗನಿಗೆ ಗೊತ್ತಾದ್ರೆ ಏನ್ ಮಾಡುದು? ಅವ್ ಮೊದ್ಲು ದೊಡ್ಡ ಸಂಶಯ ಪಿಶಾಚಿ ಅದನ. ಮದುವೆಯಾಗಿ 3 ದಿನಕ್ಕೆ ತಂದಿರ ನಾಯಿ. ಹಾಲು ಅನ್ ಬಂದ್ರು ಬಗಳಲ್ಲ, ತರಕಾರಿ ಅನ್ ಬಂದ್ರು ಬಗಳಲ್ಲ, ಕೇಬಲ್ ಅನ್ ಬಂದ್ರು ಬಗಳಲ್ಲ, ನೀರನ್ ಬಂದ್ರು ಬಗಳಲ್ಲ. ಅದ ನಾನ್ ಬಂದ್ರ ಬಗಳತ್ತೆ. ಲೇ ಮಂಗ್ಯಾನ್ ಮಾರಿ ಅಂತವ್ನ. ಒಂದ್ ನಾಯಿಗೆ ಇನ್ನೊಂದ್ ನಾಯಿ ಕಂಡ್ರೆ ಆಗಂಗಿಲ್ಲ. ಬಾಯಿ ಮುಚ್ಚೆ ಮುದಿ ನಾಯಿ. ನಾನ್ ನಾಯಿ ಆದ್ರೆ ನನಗೆ ಎತ್ತಾಕಿ ನಾಯನ ಅರ್ಥ ಆಗ್ತಿಲ್ಲ. ಏಯ್, ಯಾರ್ದೇ ಈ ಚಿಕ್ಕ ಕೂದ್ಲು? ನಿಮ್ದೇರಿ? ಅದು ನಿಮ್ ಗಡ್ಡದ ಕೂದಲು. ಒಂದು ಬ್ಲಾಕ್ ಇದೆ, ಇದು ಬ್ಲಾಕ್ ವೈಟ್ ಮಿಕ್ಸ್ ಇದೆ. ಅಂದ್ರೆ
ನೀವೇ ಕೂದ್ಲು ಡೈ ಹಾಕಿರೋದು. ಲೈ ಹಾಲೋನ್ ಬಂದಾಗ ಎಷ್ಟನೇ ಬೆಲ್ಗೆ ಡೋರ್ ಓಪನ್ ಮಾಡಿದೆ? ಫಸ್ಟ್ ಬೆಲ್ಗೆ. ನಿನ್ನೆ ರಾತ್ರಿ ನಾನು ಬಂದಾಗ 3ನೇ ಬೆಲ್ಗೆ. ಅಂದ್ರೆ ಹಾಲೋನ್ ಫಸ್ಟ್ ಬೆಲ್ಲು, ನನಗೆ ಥರ್ಡ್ ಬೆಲ್ಲು. ಎಷ್ಟು ದಿನದಿಂದ ನಡೀತಾ ಇದೆ? ಎಷ್ಟು ದಿನದಿಂದ ನಡೀತಾ ಇದೆ ಹೇಳು? 3 ವರ್ಷದಿಂದ. ಅಯ್ಯೋ ಹೇಳಿ ಸುಮ್ಮನೆ ನಿಂದ್ರ. ಅಪ್ಪ ಮಗನ ನಿಮ್ಮ ಅಪ್ಪನ ಹುಡ್ದವನ ಆಕೆ ಹೇಳಿದ್ದು 3 ವರ್ಷದಿಂದ ಮನಿಗೆ ಹಾಲು ಹಾಕಕತ್ತನಲ್ಲ, ಅದು ಎಷ್ಟರ ಅನುಮಾನ ಪಡ್ತಿಲೆ? ಉಸಿರು ಎತ್ತಬೇಡ ನೀನು. ಹಾಲೋನ್ಗೆ ಮದ್ವೆ ಆಗಿದ್ದೀರಿ? ಸುರ್ಸುರ್ ಬತ್ತಿ ಊದುಬತ್ತಿ ಬಿನ್ನಾಣ ಗಿತ್ತಿ. ಲೈ ಬಾಯಲ್ಲಿ ಎಂಜಿಲ್ ಉಗುಳಿದ್ರೆ ಮತ್ತೆ ಎಂಜಿಲ್ ಬರುತ್ತೆ ತಾನೆ? ಬರುತ್ತೆ. ನಮ್ಮನೆ ನಲ್ಲಿ ಆದ್ರೂ ಬೇರೆ ಬಂದು ತಿರುವಿದ್ರೆ ನೀರ್ ಬರುತ್ತೆ ತಾನೆ? ನಿನ್ನಂತ ಅವನಿದ್ರು ಕೇಬಲ್ ವೈರ್ನಿಂದನೂ ನೀರು ಬರ್ತೈತಿ. ಏಯ್ ಉಸಿರು ಎತ್ತಬೇಡ ನಿನ್ನ. ಅಯ್ಯ ನಿನ್ನ ಬಾಯಾಗ ನಮ್ಮಪ್ಪ ಬಿಟ್ಟೋಗಿರೋ ಹಳೆ ಬಟ್ಟೆ ತುರ್ಕ. ಯವ್ವ ನಾಳೆಯಿಂದ ಹಾಲನ್ ಬಂದ್, ತರಕಾರಿಯನ್ ಬಂದ್, ಅವನ್ ಬಂದ್, ಇವನ್ ಬಂದ್, ಎಲ್ಲವನು ಬಂದ್. ನೇ ಮಾನ್ಗೇಡಿ ಏನ್ ಮಾತಾಡಕತ್ತಿ? ಎಲ್ರು ಬಂದು. ಏಯ್ ನಮ್ಮ ಮನೆಗೆ ಯಾವನು ಬರೋದು ಬೇಕಾಗಿಲ್ಲ. ಹೊಟ್ಟಿಗೆ ನಮ್ಮ ಮಣ್ಣು ತಿಂತಿ ಎನ್ಲೆ? ನಾನ ತಂದು ಹಾಕ್ತೀನಿ. ನನ್ನ ಕರ್ಮ. ಆಹಾಹಾ ಏನೇ ಕರ್ಗ ರೆಡಿ ಆದಂಗ್ ರೆಡಿ ಆಗಿದ್ಯಾ? ಎಲ್ಲಿಗೆ ಹೋಗ್ತೀಯಾ? ಯಾವನ್ ಬಾ ಅಂತ ಹೇಳಿದ್ದ? ಕರೆಂಟ್ ಬಿಲ್ ಕಟ್ಟಕ್ ಹೋಗ್ಬೇಕು. ಬೇಡ, ಅಲ್ಲಿ ಗಂಡಸರಿರ್ತಾರೆ. ಯವ್ವ ನೀನ ಹೋಗ್ಬೇ. ಲೇ ನನ್ನ ಗಂಡಸರು ನೋಡಿದ್ರೆ ಪರವಾಗಿಲ್ಲನು? ನಿನ್ನ ಮೇಲೆ ನೀನ್ ನಂಬಿಕೆ ಐತಿ. ಮೊಬೈಲ್ ಕೊಡೆ. ಕೊಡೆ ಮೊಬೈಲು. ಲಾಕೇನ್ ನಮ್ಮ ಅಪ್ಪ ತೆಗಿತಾನ. ಎಲ್ಲೋ ಅಂದ್ರೆ ಲಂಕೇಶನ, ಲಿಂಗೇಶನ, ಲೋಕೇಶನ. ಅಯ್ಯೋ ಯಾವ ಕೇಶನ ಅಲ್ಲ ರೀ, ಅದು ಮೊಬೈಲ್ ಲಾಕು. ನನ್ನ ಮನೆಗೆ ಲಾಕ್ ಹಾಕಿಲ್ಲ, ಇವಳು ಮೊಬೈಲ್ಗೆ ಲಾಕ್ ಅಂತೆ. ಲೇ ಇದ್ಯಾರ ಇದು ಆರ್ಮಣಿ ಅಂದ್ರೆ? ರೀ ಅದು ಆರ್ಮಣಿ ಅಲ್ಲ ರೀ, ರಮಣಿ. ರಮಣಿ. ಇದ್ಯಾರೇ ಮಧು ಅಂದ್ರೆ? ಪ್ರೊಡಕ್ಷನ್ ಮ್ಯಾನೇಜರ್ ತಾನೆ? ರೀ 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 ಮಧು ರೀ, ಮಧು ಚಂದಪ್ಪ ರೀ. ರೀ ಆಲೂಗೆಡ್ಡೆ ಮುಕ್ತಾಳು ರೀ, ಮಧು ಹುಡುಗಿರಿ, ಹುಡುಗ ಅಲ್ಲ. ಅತ್ತೆ ನಾನು ಸ್ಕೂಲ್ಗೆ ಹೋಗಿ ಮಗುನ್ ಕರ್ಕೊಂಡ್ ಬರ್ತೀನಿ. ಅಲ್ಲಿ ಗಂಡಸರು ಇರ್ತಾರೆ, ನಾನೇ ಹೋಗ್ತೀನಿ. ಮಾನ್ಗೇಡಿ ಹಳೆ ಮಾನ್ಗೇಡಿ ಅಲ್ವಾ? ಇವ್ ಇದಕ್ಕ ಹಿಂಗ್ ಮಾಡಕತ್ತನ. ಇನ್ನಿನ್ ಹುಡುಗ ಫೋನ್ ಮಾಡ್ದೇನಾರು ನೋಡಿದ್ರ? ಅವನು ನನ್ನ ಹುಡುಗ ಅಲ್ಲ. ಎಷ್ಟು ಸಲ ಹೇಳಿ ನಾನು? ಅಯ್ಯೋ ಯಾವ ಸೌಗತಿ ಅಲ್ಲವ, ಉಸಿರಂಗ ಮ್ಯಾಕ್ ಹೋಗ್ ಬಂದಂಗಾತು. ಅತ್ತೆ ಮತ್ತೆ ಫೋನ್ ಬಂತು. ಒಂದ್ ಕೆಲ್ಸ ಮಾಡ್ಬೇ, ನೀನು ಈಗ ಭಯಕ್ ಹೋಗ್ಬೇಡ. ನೀನೀಗ ಹೆಂಗ್ ಮಾತಾಡ್ಬೇಕಂದ್ರ ಅವನ್ ಹಂಗ ನಾಚಿ ನೀರಾಗಿ ಕರಗಿ ಜಾರಿ ಹರ್ಕೊಂಡ್ ಹೋಗ್ಬಿಡ್ಬೇಕು. ಹಂಗ ನೀನು ನುಲ್ಕೊಂಡ್ ಮಾತಾಡು. ಅತ್ತೆ ನುಲಿಯೋದು ಅಂದ್ರೆ ಏನತ್ತೆ? ಬವ್ವ ನೀನು 5 ವರ್ಷದ ಹಿಂದೆ ನನ್ನ ಮಗ ಬಸ್ ಸ್ಟ್ಯಾಂಡ್ ಕಂಡಕ್ಟರ್ ಆಗಿದ್ನಲ್ಲ, ಅವಾಗ ನೀನು ಬಸ್ ಹತ್ತಿ ಕಂಬ ಹಿಡ್ಕೊಂಡು ಹಿಂಗ 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 ನುಲಿತಿದ್ದಲ್ಲವ, ಅದ ನುಲಿ. ಹಲೋ ಹಲೋ ಹಲೋ, ಏನ್ ಮಾಡಕತ್ತಿವೆ? ಬೈತಾ ಇದ್ದೀನಿ. ವಾ ಹಿಂಗಲ್ವೇ? ಹಲೋ 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 ಹಲೋ. ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಲವ್ ಮಾಡೋಣ? ಅತ್ತೆ ಲವ್ ಮಾಡೋಣ ಅಂತಿದ್ದಾನೆ. ಬಾನು ಮನಿ ಕರಿ ಮನಿ ಕರಿ. ಹಲೋ. ಅಯ್ಯೋ ನೀನಲ್ಲಿ ಅಲೋ ಅಂದ್ರೆ ನನ್ಗೆ ಲುಲು ಆಗ್ತಾ ಇದೆ. ಅತ್ತೆ ಲುಲುಲುಲು ಅತ್ತೆ. ಅಯ್ಯೋ, ಕತ್ತೆ ಬಾ. ಮನಿಗ್ ಬಾ ಅಂತ ಕರಿ. ಅಲ್ಲ ಎಷ್ಟು ದಿನ ಅಂತ ಬರೀ ಬಾಯನ್ನೇ ಅಗಿಯೋದು? ಅರ್ಥ ಆಗ್ಲಿಲ್ಲ. ಅಂದ್ರೆ ಬರೀ ಫೋನಲ್ಲಿ ಮಾತಾಡಿದ್ರೆ ಸಾಕ, ನಾನು ನೋಡಲ್ವಾ? ಆಹಾ ಜಾಮೂನ್ ತಿನ್ನಕ್ಕೆ ಯಾರಾದ್ರೂ ಕೂಲಿ ಕೊಡ್ತೀನಿ ಅಂದ್ರೆ ಬೇಡ ಅಂತಾರ? ಅಂದಕ್ಕೆ ನಿಮ್ ಮನೇಲಿ ಯಾರು ಇಲ್ವಾ? ಯಾರು ಇಲ್ಲ, ನಾನೊಬ್ಳೇ ಇದ್ದೀನಿ. ನಿನ್ ಗಂಡ ಹೊರಗಡೆ ಹೋಗಿದ್ದಾರೆ. ನನ್ನ ನೋಡ್ಯಾನ ಅಂತ ಕೇಳು. ನಮ್ಮ ಅತ್ತೆ ನೋಡಿದ್ದೀರಾ? ನನ್ನಲ್ವೇ ನಿನ್ನ ನೋಡ್ಯಾನ ಅಂತ ಕೇಳು. ಸಾರಿ ಸಾರಿ ಸಾರಿ, ನನ್ನ ನೋಡಿದ್ದೀರಾ? ನೋಡಿಲ್ಲ, ಆದ್ರೆ ನೀನ್ ವಾಯ್ಸ್ ಕೇಳ್ತಾ ಇದ್ರೆ ಜಾಮೂನ್ನ ಜೇನಲ್ಲಿ ಅದ್ದಿ ಎತ್ತಿ ತಿಂದಂಗಾಗ್ತಾ ಇದೆ. ಸರಿ ಸರಿ
ಆಯ್ತು ಲೊಕೇಶನ್ ಕಳಿಸ್ತೀನಿ ಬೇಗ ಬಂದು ಬಿಡಿ. ಅಯ್ಯೋ ಅತ್ತೆ ಕೊಟ್ಟ. ಎಷ್ಟ್ ಕೊಟ್ಟ? ಲೆಕ್ಕ ಹಾಕ್ಲಿಲ್ಲ. ಹಾಕ್ಬೇಕಿತ್ತು. ಏನ್ ಮಾಡುದು? ಏನಾದ್ರೂ ಮಾಡ್ಬೇಕಲ್ಲ ಹಚ್ಚ ನಿಮ್ಮ ಅಣ್ಣಗ್ ಫೋನ್ ಹಚ್ಚ. ಅವ್ನಿಗೆ ಯಾಕೆ? ನಿಮ್ಮ ಅಣ್ಣಗ್ ಫೋನ್ ಹಚ್ಚಿ ಮನೆಗೆ ಬಾ ಅನ್ನು. ಈ ಪಿಂಡ್ರಿಕೆಗ ಲೊಕೇಶನ್ ಕಳ್ಸ. ಹಲೋ ಅಣ್ಣ, ಹೇಳವ. ನನಗೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ, ನೀನ್ ಬೇಗ ಮನೆಗ್ ಬಾ. ಈಗ್ಲೇ ಬಂದೆ ಕಣವ. ಅಯ್ಯಪ್ಪ ಅತ್ತೆ ಅತ್ತೆ ಫೋನ್ ಬಂತು. ಫೋನ್ ಅಲ್ಲಲೇ ಡೋರ್ ಬೆಲ್. ಎಲ್ಲಿ ಹೊಂಟಿತಮ್ಮ? ತಿನ್ನಕ್ಕೆ. ಲೇ ತಿಂದು ನೆಕ್ಕಾಕ್ ಬಂದ್ ಏನ್ಲೇ? ಪ್ರಾಬ್ಲಮ್ ಆಯ್ತಂತ ಹೇಳಿ ಕರ್ಸಿದ್ದೀನಿ ಇಲ್ಲಿ. ಪ್ರಾಬ್ಲಮ್ ಏನವ ಅದು? ಯಾವನ ಒಬ್ಬ ಪಂಡ್ರಾಪುರದ ಪಿಂಡ್ರಿಕೆ ಫೋನ್ ಮಾಡಿ ಅಂತ ಟಾರ್ಚರ್ ಮಾಡಕತ್ತಾನ. ಒಂಟೆ ಸೂಪ್ ಕುಡ್ದು ಬೆಳೆಸಿರೋ ಈ ನನ್ನ ತಂಗಿಗೆ ಅವನು ಕೊಡ್ತಿದ್ನ. ಅವನ್ ಯಾವನ್ ತೋರ್ಸವ ಅವನ್ನ ಉಮ್ಮ ಮಾಡ್ಬಿಡ್ತೀನಿ. ಅಣ್ಣ ಇವನೇ ಕೊಡಬಲಿ ಲೇ ಅಣ್ಣ. ಹೆಲೋ ಚಿತ್ತುಂಟು ಹೇಳು, ಎಲ್ಲಿದ್ಯಾ? ಬೇಗ ಬಾರೋ. ಚಿನ್ನ ವಾಯ್ಸ್ ಏನಾಗಿದೆ? ರಾತ್ರಿ ಮೀಸಾರ್ ಮಾಡಿದ್ನಲ್ಲ, ಮುಳ್ಳು ಒಳ್ಳೆ ಸಿಗಾಕೊಂಡ್ಬಿಟ್ಟಿದೆ. ಬೇಗ ಬಾ. ಎಷ್ಟು ಕಾಯೋದು? ಚಿನ್ನ, ಆ ಬಿಳಿ ಪೇಂಟ್ ಕಾಣ್ತಾ ಇದೆಯಲ್ಲ, ಅದೇ ಮನೆ ಅಲ್ವಾ? ಓ ಹೌದು. ಬೇಗ ಬನ್ನಿಯಪ್ಪ, ಎಷ್ಟೊತ್ತು ವೇಟ್ ಮಾಡೋದು? ಚಿನ್ನ ಚಿನ್ನ ಚಿನ್ನ, ಈಗ ಯಾವ ಸೀರೆ, ಈಗ ಯಾವ ಬಟ್ಟೆ ಹಾಕೊಂಡಿದ್ಯಾ? ಪ್ಯಾಂಟು ಶರ್ಟ್. ಚೂಡಿದಾರ ಅಂತ ಹೇಳು. ಚೂಡಿ ದಾರ ಕೆಳ ಪ್ಯಾಂಟು. ಚಿನ್ನ, ನಿನ್ ವಾಯ್ಸ್ಗೆ ಚೂಡಿದಾರ ಚೆನ್ನಾಗ್ ಕಾಣಿಸಲ್ಲ, ಸೀರೆ ಉಟ್ಕೋ, ತುಂಬಾ ಸೆಕ್ಸಿಯಾಗಿ ಕಾಣಿಸ್ತೀಯ. ಸೀರೆನಾ ಉಟ್ಕೊಂಡಿರ್ತೀನಿ, ಬೇಗ ಬಾ. ಏನವ ಇವನು ಇಷ್ಟೊಂದು ಬರಿಗೆಟ್ ಹೊಂಟೋಗ್ಬಿಟ್ಟಾನೆ? ನನ್ಗೂ ಅವಾಗ್ಲೇ ಹಿಂಗೆ ಮಾಡ್ತಾನ. ವರ ಹೋಗ್ ಸೀರೆ ತಗೊಂಬ. ಸೀರೆ ಯಾಕೆ? ತಗೊಂಬ. ಲೇ ಅತ್ತೆ, ಸೀರೆ ಯಾಕೆ? ಹೇಳ್ತೀನಿ ಇರ್ಲೆ. ಅತ್ತೆ ಸೀರೆ ಉಡ್ಸು. ಅಬ್ಬಾ ಹೇಳಿದ್ದೆಲ್ಲ ನೆನಪೈತಿಲ್ಲ? ಪಕ್ಕ ಹಂಗ ಮಾಡ್ಬೇಕು. ಚೆಚ್ಚಾಕ್ಬಿಡ್ತೀವಿ. ಅತ್ತೆ ಮತ್ತೆ ಫೋನ್ ಬಂತು. ಲೇ ಫೋನ್ ಅಲ್ಲವೇ ಡೋರ್ ಬೆಲ್. ನಾನು ಹೋಗ್ತೀನಿ. ಅಯ್ಯೋ ಮಾನ್ಗೇಡಿ ಬಂದ್ ನಿಂತಿರ್ಲಿ. ನೀ ಏನ್ ಕಂಬದಂಗ್ ನಿಂತಿಲೆ? ಹೋಗ್ ತೆಗಿ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಏನ ನೀವಿಷ್ಟು ಸುಂದರವಾಗಿರೋದನ್ನ. ಹೋಗಿ ಬಾ. ತುಂಟ ಯಾಕೆ? ಏನು ಕಡ್ದಂಗಾಯ್ತು? ಎಲ್ಲಿ 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 ಎಲ್ಲಿ? ಯಾಕೆ? ಬಾಗ್ಲಾಕೋಕೆ. ಓ, ನೀವು ತುಂಬಾ ಫಾಸ್ಟ್. ಯಾಕೆ? ಡ್ಯೂರೇಷನ್ ಕಮ್ಮಿ ಐತಲ್ಲ ಅದಕ್ಕಲ್ಲ. ಮತ್ತೆ ಹೇಳಿಪ್ಪ. ಮತ್ತೆ ಹೇಳಿ. ಮತ್ತೆ ಹೇಳಿ. ಒಂದು ಉಮ್ಮ ಕೊಡಿ. ಯಾಕೆ ಹೊಡಿತಾ ಇದ್ದೀರಾ? ಲೇ ಬಾಬಾ, ನಿನ್ನ ಹೆಡ್ತಿಗೆ ಕಾಲ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದ, ಅದಕ್ಕೆ ಹಾಕೊಂಡ್ ಗುಮ್ತಾವಿ. ಹೌದಾ? ನಿಲ್ಸಿ. ಇವ್ರೆ ನನಗೆ ದುಡ್ಡು ಕೊಟ್ಬಿಟ್ಟು ನನ್ನ ಹೆಂಡತಿ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡು, ಅವಳ ಕ್ಯಾರೆಕ್ಟರ್ನ ಚೆಕ್ ಮಾಡ್ಬೇಕು ಅಂತ ಹೇಳಿದ್ ಇವ್ರೆ. ಅಯ್ಯೋ 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 ಮಾನ್ಗೇಡಿ, ನೀ ನನ್ನ ಮಗ ಅಂತ ಹೇಳ್ಕೊಳಕು ನಂಗೆ ಅಸಹ್ಯ ಆಕೈತಿ. ಯವ್ವ ಯವ್ವ ಅನ್ಬೇಡ ನಿನ್ ಬಾಯಾಗ. ತಂಗಿಯವ್ವ, ಇನ್ನೊಂದು ಕ್ಷಣ ಇಲ್ಲಿರೋದು ಬೇಡ. ಬಾ ಬಾಬಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನೇನೋ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ತಂಗಿಯವ್ವ, ನೀನಾದ್ರೂ ನನ್ನ ಕ್ಷಮಿಸ್ಬಿಡೆ. ನೋಡ್ರಿ, ಸಂಶಯ ಇದ್ ಕಡೆ ಸಂಸಾರ ಉಳಿಯಲ್ಲ, ಅರ್ಥ ಮಾಡ್ಕೊಳ್ಳಿ. ಸಾರಿ, ನನ್ನ ಮಗಳ ಮೇಲೆ ಆಣೆ, ಇಂಥ ಕೆಲಸ ಮಾಡಲ್ಲ. ನನಗೀಗ ಅರ್ಥ ಆಯ್ತು ಕಣೆ.
ಹಲೋ ಹೇಳಿ. ಹಾ ಸರಿ ಸರಿ ಬಂದ್ಬಿಡ್ತೀನಿ ಆಯ್ತು. ಯಾರ್ದೇ ಫೋನು? ಸೊ ಡೈರೆಕ್ಟ್ ಆಗಿ ಜೊತೆ ಹೋಗ್ಬೇಡ, ಸ್ಕಿಟ್ ಆಗಿತ್ತು ಅಂತ ಕೇಳಬೇಡ. ಗುರುಜಿ ಅಮೇಸಿಂಗ್ ಪರ್ಫಾರ್ಮೆನ್ಸ್, ವೆರಿ ಗುಡ್. ವೆಲ್ಕಮ್ ಟು ದ ಶೋ ಬೋತ್ ರಾಜು ಅಂಡ್ ಮಂಜು. ಥ್ಯಾಂಕ್ ಯು. ಚೆನ್ನಾಗಿತ್ತು. ಅಫ್ಕೋರ್ಸ್ ವರ ಈಗ ಎವ್ರಿ ಸ್ಕಿಟ್ ಈಸ್ ಇಂಪ್ರೂವಿಂಗ್. ವಂಡರ್ಫುಲ್ ಸ್ಕಿಟ್. ರಚ್ಚಿ. Shubha and Vara, I have to do this for you both. Overall skit was brilliant and you both awesome. Thank you. Thank you. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಮುಂದಿನ ಸ್ಕಿಟ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ರಾತ್ರಿ 8 ಗಂಟೆ ಆದಾಗ ಖುಷಿ ಆಗತ್ತೆ, 9 ಗಂಟೆ ಆದಾಗ ಬೇಜಾರ್ ಆಗೇ ಆಗತ್ತೆ. ಬಟ್ ಬೇಜಾರ್ ಮಾಡ್ಕೊಳ್ಳೇಬೇಡಿ, ನಾಳೆ ಮತ್ತೆ ರಾತ್ರಿ 8 ಗಂಟೆ ಆಗೇ ಆಗತ್ತೆ. ನಾವು ಬರ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡೇ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಮಾಡ್ತಾ ಇರಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಶುಭರಾತ್ರಿ.